PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳೇ, ನಾನು ಅರ್ಥಶಾಸ್ತ್ರ ಉಪನ್ಯಾಸಕ ಆಯ್ಕೆ ಪತ್ತಾರ್ ಸರ್. ಇವತ್ತಿನ ದಿವಸ PUC ಪ್ರಥಮ ವರ್ಷದ ಅರ್ಥಶಾಸ್ತ್ರದಲ್ಲಿ B ವಿಭಾಗದ ಅಧ್ಯಾಯ 7 ಇದನ್ನು ಆರಂಭಿಸೋಣ. ಇದನ್ನು ನಾವು ತರಗತಿಯಲ್ಲಿ ಆರಂಭಿಸ್ಬೋದಾಗಿತ್ತು, ಆದರೆ ಈಗ ಮತ್ತೆ ಲಾಕ್ಡೌನ್ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಇದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. 7ನೇ ಅಧ್ಯಾಯ ಯಾವುದು ಅಂತಂದರೆ ಉದ್ಯೋಗ, ಬೆಳವಣಿಗೆ, ಅನೌಪಚಾರೀಕರಣ ಮತ್ತು ಇತರ ಸಮಸ್ಯೆಗಳು ಅಂತ. ಎಂಪ್ಲಾಯ್ಮೆಂಟ್, ಗ್ರೋತ್, ಇನ್ಫಾರ್ಮಲೈಸೇಷನ್ ಆ್ಯಂಡ್ ಅದರ್ ಇಶ್ಯೂಸ್. ಈ ಪಾಠದಲ್ಲಿ ಮುಖ್ಯವಾಗಿ ನಾವು ಉದ್ಯೋಗ ಅಂದ್ರೇನು, ಉದ್ಯೋಗದ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ, ಅನೌಪಚಾರೀಕರಣ ಮತ್ತು ಔಪಚಾರೀಕರಣ ಅಂತ. ಅನೌಪಚಾರೀಕರಣ ಅಂತಂದರೆ ಇಲ್ಲಿ ಉದ್ಯೋಗಗಳು ಮಾಡುವಾಗ ಕಾನೂನಿನ ಚೌಕಟ್ಟಿಗೆ ಒಳಪಟ್ಟು ಕಾರ್ಮಿಕರು ಕೈಗಾರಿಕಾ ಕಾನೂನುಗಳಿಗೆ ಒಳಪಟ್ಟು ಕೆಲಸ ಮಾಡುವಂಥ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಕೈಗಾರಿಕಾ ಕಾನೂನುಗಳಿಗೆ ಒಳಪಟ್ಟು ಕೆಲಸ ಮಾಡುವಂಥ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಾಯಿದ್ರೆ ಅದನ್ನು ಔಪಚಾರೀಕರಣ ಅಂತ ಕರೀತಾರೆ. ಇನ್ನೇನಾಗ್ತಿದೆ, ಈ ಕೈಗಾರಿಕಾ ಕಾನೂನುಗಳಿಗೆ ಒಳಪಡಲಾರದು ಕೆಲಸ ಮಾಡುವವರಿಗೆ ಅನೌಪಚಾರೀಕರಣ ಕೆಲಸಗಾರರು ಅಂತ ಕರೀತಾರೆ. ಹೀಗೆ ಉದ್ಯೋಗದಲ್ಲಿ ಬೆಳವಣಿಗೆ, ಅನೌಪಚಾರೀಕರಣ, ಔಪಚಾರೀಕರಣ ಈ ವಿಷಯಗಳ ಮೇಲೆ ನಾವು ಅಧ್ಯಯನವನ್ನು ಮಾಡಬೇಕು. ಇದು ಕೂಡ ಅರ್ಥಶಾಸ್ತ್ರದಲ್ಲಿ ಭಾಳ ಮುಖ್ಯವಾದಂಥ ಒಂದು ಅಧ್ಯಾಯ ಆಗಿದೆ. ಯಾಕಂದರೆ ಉದ್ಯೋಗವನ್ನು ನಾವು ಗ್ರಾಮೀಣ ಉದ್ಯೋಗ ಅಂತ ನೋಡ್ತಾ ಇದ್ದೀವಿ, ನಗರ ಉದ್ಯೋಗ ನೋಡ್ತಾ ಇದ್ದೀವಿ, ಮಹಿಳಾ ಉದ್ಯೋಗ ನೋಡ್ತಾ ಇದ್ದೀವಿ, ಪುರುಷರ ಉದ್ಯೋಗಗಳನ್ನು ನೋಡ್ತಾ ಇದ್ದೀವಿ. ಆಮೇಲೆ ಗ್ರಾಮೀಣ ಪುರುಷರು, ನಗರ ಪುರುಷರು, ಆನಂತರ ಈ ಪುರುಷ ಮತ್ತು ಸ್ತ್ರೀಯರಲ್ಲಿ ಕೆಲಸದ ರೇಷಿಯೋದಲ್ಲಿರ್ತಕ್ಕಂಥ ಬದಲಾವಣೆಗಳು, ಗ್ರಾಮೀಣ ಪ್ರದೇಶದಲ್ಲಿ ಪುರುಷ ಮತ್ತು ಮಹಿಳೆಯರ ನಡುವೆ ಇರುವಂಥ ಒಂದು ರೇಷೋ, ನಗರ ಪ್ರದೇಶಗಳಲ್ಲಿ ಪುರುಷ ಮತ್ತು ಮಹಿಳೆಯರಿಗಿರುವಂಥ ಕೆಲಸದಲ್ಲಿ ಪ್ರಮಾಣದ ಒಂದು ರೇಷೋವನ್ನು ಅಥವಾ ಅನುಪಾತವನ್ನು ನಾವು ಇಲ್ಲಿ ನೋಡ್ತಾ ಇರ್ತೀವಿ. ಏಕೆಂದರೆ ಉದ್ಯೋಗ ಭಾಳ ಮುಖ್ಯ. ನಮ್ಮ ಮಹಾತ್ಮ ಗಾಂಧೀಜಿಯವರು ಪಾಠದ ಪ್ರಾರಂಭದಲ್ಲೇ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಇದು ಗಾಂಧೀಜಿಯವ್ರ ಮಾತು, ನಾನು ಯಂತ್ರೋಪಕರಣಗಳ ಬಗ್ಗೆ ಇರುವ ಹುಚ್ಚನ್ನು ಆಕ್ಷೇಪಿಸುತ್ತೇನೆ ಹೊರತು ಯಂತ್ರೋಪಕರಣಗಳನ್ನೆಲ್ಲ. ಗಾಂಧೀಜಿಯವರು ಹೇಳ್ತಾರೆ, ನಾನು ಯಂತ್ರೋಪಕರಣಗಳ ಬಗ್ಗೆ ಇರುವಂಥ ಹುಚ್ಚನ್ನು ಆಕ್ಷೇಪಿಸುತ್ತೇನೆ. ಎಲ್ಲರಿಗೂ ಏನಾಗಿದೆ ಅಂದರೆ ಯಂತ್ರೋಪಕರಣ ಬೇಕು, ಉತ್ಪಾದನೆ ಮಾಡೋದಕ್ಕೆ ಯಂತ್ರೋಪಕರಣ ಬೇಕು, ದುಡಿಯೋದಕ್ಕೆ ಯಂತ್ರೋಪಕರಣ ಬೇಕು. ಯಂತ್ರೋಪಕರಣ ಇದ್ದರೆ ನಾವು ಅತ್ಯಧಿಕ ಉತ್ಪಾದನೆಯನ್ನು ಬಹುಬೇಗ ಮಾಡ್ಬೋದು ಅನ್ನುವಂಥ ಒಂದು ಹುಚ್ಚಿದೆ ಅಂತ ಹೇಳ್ತಾರೆ ಗಾಂಧೀಜಿಯವರು. ಆದರೆ ಗಾಂಧೀಜಿಯವರು ಹೇಳ್ತಾರೆ, ಆ ಹುಚ್ಚನ್ನು ನಾನು ಆಕ್ಷೇಪಿಸುತ್ತೇನೆ, ಯಂತ್ರ ಬೇಕಂತೇನಿಲ್ಲ ಅಂತ ಗಾಂಧೀಜಿಯವರ ಮಾತಿನ ಅರ್ಥ ಇದು ನೋಡಿ. ಹೊರತು ಯಂತ್ರೋಪಕರಣಗಳನ್ನೆಲ್ಲ, ನಾನು ಯಂತ್ರ ಬೇಕು ಅನ್ನುವಂಥ ಭಾವನೆಯನ್ನು ತಿರಸ್ಕರಿಸ್ತೇನೆ ಹೊರತು ಯಂತ್ರಗಳನ್ನು ತಿರಸ್ಕರಿಸೋದಿಲ್ಲ. ಯಂತ್ರಗಳು ನಮಗೂ ಬೇಕು ಅನ್ನೋ ಮಾತನ್ನು ಗಾಂಧೀಜಿಯವರು ಇಲ್ಲಿ ಹೇಳ್ತಾರೆ. ಯಂತ್ರೋಪಕರಣಗಳು ಶ್ರಮವನ್ನು ಉಳಿತಾಯ ಮಾಡುತ್ತವೆ ಎಂಬ ಗೀಳು ಜನರಲ್ಲಿದೆ. ಗಾಂಧೀಜಿಯವರು ಹೇಳ್ತಾರೆ, ಇದನ್ನು ಯಂತ್ರೋಪಕರಣಗಳನ್ನು ನಾವು ಉತ್ಪಾದನೆಯಲ್ಲಿ ಅಳವಡಿಸ್ಕೊಂಡ್ರೆ ಏನಾಗ್ತದೆ ಅಂತಂದರೆ ಸಮಯವನ್ನು ಉಳಿಸಿಕೊಡುತ್ತವೆ ಅನ್ನುವಂಥ ಭಾವನೆ ಇಲ್ಲಿದೆ. ಯಂತ್ರೋಪಕರಣಗಳು ಉಪಯೋಗ ಮಾಡಿ ನಾವು ಉತ್ಪಾದನೆಯನ್ನು ಕೈಗೊಂಡಾಗ ಏನಾಗ್ತದೆ ಅಂತಂದರೆ ಸಮಯವನ್ನು ಉಳಿಸ್ಬೋದು. ಸಮಯ ಉಳಿಯೋದರಿಂದ ನಮಗೆ ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಯಂತ್ರೋಪಕರಣಗಳನ್ನು ಹೆಚ್ಚು ನಮ್ಮ ಕೆಲಸಗಳಲ್ಲಿ, ನಮ್ಮ ದುಡಿಮೆಗಳಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥ ಮಾತು ಇಲ್ಲಿ ಕಂಡುಬರ್ತಾಯಿದೆ. ಸಾವಿರಾರು ಜನ ಉದ್ಯೋಗವಿಲ್ಲದೆ ಬೀದಿಯಲ್ಲಿ ಹಸಿವಿನಿಂದ ಸಾಯುತ್ತಿರುವಾಗ ಜನರು ಶ್ರಮ ಉಳಿತಾಯ ಮಾಡಲು ಬಯಸುವರು. ಗಾಂಧೀಜಿಯವರ ಮಾತು ನೋಡ್ರಿ, ಎಷ್ಟು ಕಠೋರವಾಗಿದೆ, ಎಷ್ಟು ನೈಜವಾಗಿದೆ ಅಂತ ಅನ್ನಿಸ್ತದೆ. ಯಾಕೆಂದರೆ ಸಾವಿರಾರು ಜನ ಉದ್ಯೋಗ ಇಲ್ಲದೆ ಬೀದಿಗಳಲ್ಲಿ ಅವರು ಹಸಿವಿನಿಂದ ಸಾಯ್ತಾ ಇದ್ದಾರೆ, ಕೆಲಸ ಇಲ್ಲದೆ ಸಾಯ್ತಾ ಇದ್ದಾರೆ ನೋಡ್ರಿ, ವರಮಾನ ಇಲ್ಲದೆ, ವೇತನ ಇಲ್ಲದೆ ಸಾಯ್ತಾ ಇದ್ದಾರೆ. ಬೀದಿಯಲ್ಲಿ ಸಾಯುತ್ತಿರುವಾಗ ಜನರು ಶ್ರಮದ ಉಳಿತಾಯವನ್ನು ಮಾಡಲು ಹೊರಟಿದ್ದಾರೆ. ಈ ದೇಶದ ಜನ
ಏನು ಉಳಿತಾಯ ಮಾಡೋಕ್ಕೆ ಹೊಂಟಾರ ಅಂತಂದ್ರೆ ಶ್ರಮವನ್ನು ಉಳಿತಾಯ ಮಾಡೋಕ್ಕೆ ಹೊಂಟಿದ್ದಾರೆ. ಅಂದರೆ ಇರೋ ಶ್ರಮಕ್ಕೇ ಕೆಲಸ ಮಾಡೋದಕ್ಕೆ ಕೆಲಸ ಇಲ್ಲ. ಈ ಶ್ರಮವನ್ನು ಉಳಿತಾಯ ಮಾಡುವಂಥ ಮಾತು ಎಲ್ಲಿಂದ ಬಂತು? ದೇಶ ತುಂಬ ನಿರುದ್ಯೋಗಿಗಳೇ ಇದ್ದಾಗ ಉದ್ಯೋಗ ಮಾಡೋದಕ್ಕೆ ಉದ್ಯೋಗಿಗಳನ್ನು ಕರೆಯೋದು ಬಿಟ್ಟು ನಿರುದ್ಯೋಗನ ಹೆಚ್ಚಿಸುವಂಥ ಯಂತ್ರೋಪಕರಣಗಳನ್ನು ನಾವು ಉತ್ಪಾದನೆಯಲ್ಲಿ ಅಳವಡಿಸ್ಕೊಂಡಾಗ ನಮಗೇನಾಗ್ತದೆ ಅಂತಂದರೆ ನಿರುದ್ಯೋಗ ಉಂಟಾಗ್ತದೆ. ಅದಕ್ಕೆ ಭಾರತದಂಥ ಜನಸಂಖ್ಯೆ ಅತ್ಯಧಿಕವಿರುವಂಥ ರಾಷ್ಟ್ರದಲ್ಲಿ ಬಂಡವಾಳವನ್ನು ಯಂತ್ರೋಪಕರಣಗಳನ್ನು ಅಧಿಕ ಪ್ರಮಾಣದಲ್ಲಿ ಉಪಯೋಗಿಸಿ ಜನರನ್ನೆಲ್ಲ ನಿರುದ್ಯೋಗಿಗಳನ್ನಾಗಿ ಮಾಡಿ ಅವರನ್ನು ಬೀದಿ ಅಲಿಯುವಂತೆ ಮಾಡಿ ನಾವು ಸಮಯವನ್ನು ಉಳಿತಾಯ ಮಾಡೋದರಲ್ಲಿ ಅರ್ಥವೇ ಇಲ್ಲ. ಅದಕ್ಕಾಗಿ ನಾವು ಯಂತ್ರಗಳಿಗೆ ಕೆಲಸ ಕೊಟ್ಟರೆ ಜನ ಏನಾಗ್ತಾರೆ ಅಂದರೆ ನಿರುದ್ಯೋಗಿಗಳಾಗ್ತಾರೆ. ಜನ ನಿರುದ್ಯೋಗ ಆದರೆ ಕೌಟುಂಬಿಕವಾಗಿರ್ತಕ್ಕಂಥ ತೊಂದರೆಗಳು ಉಂಟಾಗುತ್ತವೆ. ಕೌಟುಂಬಿಕಗಳು ವಿಘಟನೆ ಆಗ್ಬೋದು. ಕೌಟುಂಬಿಕವಾಗಿ ಹಲವಾರು ಆರ್ಥಿಕ ಆಪತ್ತುಗಳು ಕೌಟುಂಬದಲ್ಲಿ ಉಂಟಾಗ್ಬೋದು. ಬಡತನ ಉಂಟಾಗ್ಬೋದು, ನಿರುದ್ಯೋಗ ಉಂಟಾಗ್ಬೋದು, ತೀವ್ರವಾದಂಥ ಹಸಿವಿನಿಂದಾಗಿ ಸಮಾಜ ವಿರೋಧಿ ಚಟುವಟಿಕೆಗಳು ಉಂಟಾಗ್ಬೋದು, ಸಮಾಜದಲ್ಲಿ ಹಾಹಾಕಾರ ಉಂಟಾಗ್ಬೋದು. ಇಂತಹ ಅನೇಕ ಒಂದು ಸಮಸ್ಯೆಗಳು ನಮ್ಮಲ್ಲಿ ಉದ್ಭವ ಆಗ್ಬೋದು, ಹಾಗೆ ಆಗ್ತವೆ. ಅದಕ್ಕಾಗಿ ಇದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ರಾಷ್ಟ್ರಪಿತ ಗಾಂಧೀಜಿಯವರು ಹೇಳ್ತಾರೆ, ಸಮಯವನ್ನು ಉಳಿತಾಯ ಮಾಡೋದು ಬಿಟ್ಟು ದುಡಿಯುವಂಥ ಶ್ರಮಜೀವಿಗಳಿಗೆ ಕೆಲಸ ಕೊಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಇಂಥ ಒಂದು ಕೆಲಸವನ್ನು ನಾವು ಏನು ಮಾಡಬೇಕಾಗಿದೆ ಅಂದರೆ ಇಂಥವರಿಗೆ ನಾವು ಏನು ಕೊಡಬೇಕಾಗಿದೆ ಅಂದರೆ ಉದ್ಯೋಗವನ್ನು ಕೊಡಬೇಕಾಗಿದೆ ನೋಡಿರಿ. ಅದಕ್ಕೆ ನಿಮಗೆ ಜನರು ವಿವಿಧ ಕೆಲಸಗಳನ್ನು ಮಾಡ್ತಾರೆ. ಜನ ಒಂದೇ ರೀತಿ ಕೆಲಸ ಮಾಡ್ತಾರೆ. ದೇಶದಲ್ಲಿ ಲಕ್ಷಾಂತರ ಕೆಲಸಗಳಿವೆ, ಲಕ್ಷ ಥರದ ಉದ್ಯೋಗಗಳಿವೆ ನಮ್ಮ ದೇಶದಲ್ಲಿ. 1-2 ಸಾವಿರ ಅಲ್ಲ, ಲಕ್ಷ ಸಂಖ್ಯೆಯಲ್ಲಿ ಕೆಲಸಗಳಿವೆ. ಆ ಲಕ್ಷ ಸಂಖ್ಯೆ ಕೆಲಸಗಳನ್ನು ನಾವು ಅನೇಕ ಜನ ಅನೇಕ ರೀತಿಯಾಗಿ ಮಾಡ್ತಾರೆ. ಕೆಲವು ಎಜುಕೇಟೆಡೇ ಕೆಲಸ ಮಾಡ್ತಾರೆ, ಅನ್ಎಜುಕೇಟೆಡ್ ಜನರು ಕೆಲಸ ಮಾಡ್ತಾರೆ. ರೈತರು ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ಕೆಲವರು ಬ್ಯಾಂಕುಗಳಲ್ಲಿ ಕೆಲಸ ಮಾಡ್ತಾರೆ, ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ, ಸಾರಿಗೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ, ಸಂಪರ್ಕದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ, ಆಮೇಲೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ, ಸಂಶೋಧನಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ಬುದ್ಧಿಮಟ್ಟದ ಜನ, ಅನೇಕ ವಿಷಯದಲ್ಲಿ ಪಾಂಡಿತ್ಯ ಪಡೆದಂಥ ಜನ ಅನೇಕ ವಿಷಯಗಳಲ್ಲಿ ತಾವು ಓದಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ, ಸಾರಿಗೆ, ಸಂಪರ್ಕ, ನೋಡಿರಿ, ಇನ್ಶೂರೆನ್ಸು, ಕಮ್ಯುನಿಕೇಷನ್ಸ್ಗಳು, ಹೀಗೆ ಇನ್ನು ಹಲವಾರು ವಲಯ ಕ್ಷೇತ್ರಗಳಲ್ಲಿ ಜನ ಕೆಲಸ ಮಾಡ್ತಾ ಇರ್ತಾರೆ. ಕೆಲವರು ಅಂಗಡಿಗಳಲ್ಲಿ ಕೆಲಸ ಮಾಡ್ತಾರೆ, ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾರೆ, ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾರೆ, ಇತರ ಉದ್ಯೋಗಗಳಲ್ಲಿ ನೋಡಿರಿ ಕೆಲಸವನ್ನು ಮಾಡ್ತಾಯಿರ್ತಾರೆ. ಇನ್ನು ಕೆಲವರು ಮನೆಗಳಲ್ಲೇ ಕೆಲಸ ಮಾಡ್ತಾರೆ. ಮನೆಗಳಿದ್ದುಕೊಂಡೇ ಸ್ವತಃ ಕೆಲಸ ಮಾಡ್ತಾರೆ. ಉದಾಹರಣೆಗೆ ಬಡಿತನ ಮಾಡುವಂಥದ್ದು, ಕಂಬಾರಿಕೆ, ಕುಂಬಾರಿಕೆ, ಕಸೂತಿ ಹೆಣೆಯುವುದು, ಡಿಸೈನ್ ವಸ್ತುಗಳನ್ನ ತಯಾರು ಮಾಡ್ಬೋದು, ಸಾಂಪ್ರದಾಯಿಕವಾಗಿರ್ತಕ್ಕಂಥ ಸುಂದರ ವಸ್ತುಗಳನ್ನು ನಿರ್ಮಾಣ ಮಾಡೋದು, ಕರಕುಶಲ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಆಮೇಲೆ ಮಾಹಿತಿ ತಂತ್ರಜ್ಞಾನದ ಮುಖಾಂತರ ಕೂಡ ಮನೆಗಳಲ್ಲಿ ಇದ್ದುಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಉದಾಹರಣೆಗೆ ಕೈಗಾರಿಕೆಯಲ್ಲಿನ ಮಾಹಿತಿ ತಂತ್ರಜ್ಞಾನದ ಕೈಗಾರಿಕೆಯಲ್ಲಿನ ಪ್ರೋಗ್ರಾಮಿಂಗ್ ಇಂತಹ ಆಧುನಿಕ ಉದ್ಯೋಗ ಸಹಿತ ಇವತ್ತು ಮನೆಯಲ್ಲೇ ಮಾಡುವಂಥ ಒಂದು ಅವಕಾಶ ನಮ್ಮ ತಂತ್ರಜ್ಞಾನದಿಂದ ಸಿಕ್ಕಿದೆ. ಈಗ ಮನೆಯಲ್ಲೇ ಕುಂತು ಮನೆಯಲ್ಲೇ ಇದ್ದುಕೊಂಡೇ ಅಧಿಕ ಕೆಲಸ ಮಾಡುವಂಥ ಒಂದು ಸಾಮರ್ಥ್ಯ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಹೆಚ್ಚಾಗಿದೆ. ಅದೇ ತೆರನಾಗಿ ನಗರಗಳಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವವರು ಇದ್ದಾರೆ, ಹಳ್ಳಿಗಳಲ್ಲಿ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವವರು ಇದ್ದಾರೆ. ನಗರಗಳಲ್ಲಿ ತಂತ್ರಜ್ಞಾನವನ್ನು ಅನುಸರಿಸಿಕೊಂಡು ಕಾರ್ಖಾನೆಗಳಲ್ಲಿ ವಸ್ತುಗಳ ಉತ್ಪಾದನೆ ಮಾಡ್ತಾ ಇದ್ದಾರೆ. ಹೌದು, ಈಗ ತಂತ್ರಜ್ಞಾನ ಮುಂದುವರೆದಿರೋದ್ರಿಂದ ಆ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಹಳ್ಳಿಗಳಿಗೂ ಕೂಡ ವ್ಯಾಪಿಸ್ಕೊಂಡಿರೋದ್ರಿಂದ ನಾವು ಹಳ್ಳಿಯವರು ಸಹಿತ ಇವತ್ತು ಮನೆಯಲ್ಲೇ ಇದ್ಕೊಂಡು ನಗರದವರು ಹಾಗೆ ಒಳ್ಳೆಯ ತಂತ್ರಜ್ಞಾನದ ಉಪಯೋಗಿಸಿಕೊಂಡು ಅದರ ಜ್ಞಾನದ ಮೂಲಕ ನಾವು ಅನೇಕ ಸರಕುಗಳನ್ನು, ಸೇವೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಉತ್ಪಾದನೆಯನ್ನು ಮಾಡಿ ಕೊಡುವಂಥ ಒಳ್ಳೆಯ ಅವಕಾಶ ಇವತ್ತೇನಾಗಿದೆ ಅಂದರೆ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ, ವಿಶ್ವದಲ್ಲಿಯೂ ನಿರ್ಮಾಣ ಆಗ್ತಾಯಿದೆ. ಯಾಕಂದರೆ ಉದ್ಯೋಗ ಜೀವನದಲ್ಲಿ ಭಾಳ ಮುಖ್ಯವಾದಂಥ ಒಂದು ಸಂಗತಿ.
ಯಾಕಂದರೆ ಉದ್ಯೋಗವೇ ಬದುಕಿನ ಆಧಾರ. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಅವರ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ, ಅವರ ಜ್ಞಾನಕ್ಕೆ ಅನುಗುಣವಾಗಿ ನಾವು ಉದ್ಯೋಗಗಳನ್ನು ಅವರಿಗೆ ಕೊಡ್ತಾ ಹೋಗಬೇಕು. ಅವ್ರು ಮಾಡ್ತಾ ಹೋಗ್ತಾ ಇರ್ತಾರೆ. ಕೆಲವರು ತಮ್ಮ ಜಾತಿ ಉದ್ಯೋಗವನ್ನೇ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಕೆಲವರು ನೋಡ್ಬೋದು ಹೊಸ ಉದ್ಯೋಗಗಳನ್ನ ಕಲ್ಕೊಳ್ತಾರೆ. ಆಮೇಲೆ ಇತ್ತಿತ್ತಲಾಗಿ ಮೆಡಿಕಲ್, ಇಂಜಿನಿಯರಿಂಗ್, ಡಿಪ್ಲೊಮಾ, ಅದರ್ ಟೆಕ್ನಾಲಜಿ ಇಂಥ ಹೊಸ ಉದ್ಯೋಗಗಳು ತೊಡ್ಕೊಳ್ತಾ ಇದ್ದಾರೆ. ಹೀಗೆ ಆಧುನಿಕ ಜಗತ್ತಿಗೆ, ಈ ವಿಶ್ವಕ್ಕೆ ಯಾವ ಉದ್ಯೋಗಗಳು ಬೇಕೋ ಆ ಉದ್ಯೋಗದ ತರಬೇತಿಗಳನ್ನು ಕೂಡ ಇವತ್ತು ಸರ್ಕಾರ ನೀಡ್ತಾ ಇರೋದರಿಂದ ಉದ್ಯೋಗಗಳ ಸಂಖ್ಯೆ, ಉತ್ಪಾದನೆಯ ಪ್ರಮಾಣ ಇವೆರಡೂ ಏನಾಗಿವೆ ಅಂದರೆ ನಮ್ಮ ದೇಶದಲ್ಲಿ ಈಗ ಅತಿ ಹೆಚ್ಚಾಗಿವೆ ಅಂತ ಹೇಳ್ಬೋದು. ವಿಶ್ವದಲ್ಲೂ ಕೂಡ ಇವೇನಾಗಿವೆ ಅಂದರೆ ಹೆಚ್ಚಾಗಿವೆ. ಜನರು ಕೆಲಸ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಜನರು ಯಾಕೆ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಒಂದಿದೆ. ಒಂದು ಮಾರ್ಕ್ಸದ ಪ್ರಶ್ನೆ ಕೂಡ ಆಗಿರೋದ್ರಿಂದ ಜನರು ಏಕೆ ಕೆಲಸ ಮಾಡುತ್ತಾರೆ? ಜನರು ಏಕೆ ಕೆಲಸ ಮಾಡುತ್ತಾರೆ? ಜನರು ಏಕೆ ಕೆಲಸ ಮಾಡುತ್ತಾರೆ? ನೋಡಿ, ಜನರು ಏಕೆ ಕೆಲಸ ಮಾಡುತ್ತಾರೆ? ಏಕೆಂತಂದರೆ ಇದು ವೈಯಕ್ತಿಕ ಬದುಕಿನಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಜನರು ಯಾಕೆ ಕೆಲಸ ಮಾಡ್ತಾರೆ ಅಂದರೆ, ಕೆಲಸ, ಉದ್ಯೋಗ ಇದೇನಾಗ್ತಿದೆ ಅಂತಂದರೆ ನಮ್ಮ ಜನರ ವೈಯಕ್ತಿಕ ಬದುಕಿನಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಈಗ ನೋಡಿರಿ, ನಿರುದ್ಯೋಗಿ ಆಗಿದ್ದರೆ, ಉದ್ಯೋಗನೇ ಇಲ್ಲ ಅಂತಂದರೆ ನಮ್ಮ ಮಾನಸಿಕ ಸ್ಥಿತಿ ಚೆನ್ನಾಗಿರೋದಿಲ್ಲ ರೀ. ಆಮೇಲೆ ನಮಗೆ ಯಾವ ಮಹತ್ವವೂ ಅಲ್ಲಿ ಇರೋದಿಲ್ಲ. ಉದ್ಯೋಗಿಗೆ ಇರುವಷ್ಟು ಮಹತ್ವ ನಿರುದ್ಯೋಗಿಗೆ ಇರೋದಿಲ್ಲ. ಯಾವಾಗ ನಾವು ಉದ್ಯೋಗವನ್ನು ಕಂಡುಕೊಳ್ತೀವಿ, ಯಾವಾಗ ನಾವು ಉದ್ಯೋಗವನ್ನು ಮಾಡಲಿಕ್ಕೆ ಆರಂಭ ಮಾಡ್ತೀವಿ, ಉದ್ಯೋಗ ಯಾವುದೇ ಆಗಿರ್ಬೋದು, ಮೇಲ್ಮಟ್ಟದ್ದಾಗಿರ್ಬೋದು, ಕೆಳಮಟ್ಟದ್ದಾಗಿರ್ಬೋದು, ಆ ಉದ್ಯೋಗವನ್ನು ನಾವು ಮಾಡಿಕೊಂಡಾಗ ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಮಹತ್ವದ ತಿರುವು ಉಂಟಾಗುತ್ತದೆ, ಮಹತ್ವ ಪೂರ್ಣತೆ ಉಂಟಾಗುತ್ತದೆ. ಅದಕ್ಕೆ ಈ ಉದ್ಯೋಗ ಅನ್ನೋದು ನಮ್ಮ ವೈಯಕ್ತಿಕ ಜೀವನದಲ್ಲಿ ಏನು ಉಂಟು ಮಾಡ್ತಿದ್ದಾರೆ ಅಂತಂದರೆ ಮಹತ್ವದ ತಿರುವನ್ನು ಉಂಟು ಮಾಡುತ್ತದೆ. ಒಳ್ಳೆಯತನವನ್ನು ಅದೇನು ಮಾಡ್ತಾಯಿದ್ದಾರೆ, ನೀಡ್ತಾರೆ. ಅದಕ್ಕೆ ವೈಯಕ್ತಿಕ ಬದುಕು ಸುಂದರವಾಗಿ ರೂಪುಗೊಳ್ಬೇಕಾದ್ರೆ ಆ ವೈಯಕ್ತಿಕ ಬದುಕಿಗೆ ಒಂದು ಏನು ಬೇಕು ರೀ ಅಂತಂದರೆ ಉದ್ಯೋಗ ಬೇಕು. ಅದಕ್ಕೆ ವೈಯಕ್ತಿಕ ಬದುಕಿನಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಅದಕ್ಕೆ ಉದ್ಯೋಗ ಇದ್ದದ್ದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಅದಕ್ಕಾಗಿಯೇ ಪ್ರತಿಯೊಬ್ಬ ವ್ಯಕ್ತಿ ಯಾವುದೇ ಇರಲಿ ಉದ್ಯೋಗ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ. ಅದಕ್ಕಾಗಿ ಜನರ ಉದ್ಯೋಗವನ್ನು ಮಾಡ್ತಾರೆ. ಆಮೇಲೆ ಉದ್ಯೋಗ ಏನಾಗಿದೆ ಅಂದರೆ ನಮಗೆ ಕೆಲಸವು ಜೀವನಾಧಾರವಾಗಿದೆ. ಉದ್ಯೋಗ ನಮಗೆ ಏನಾಗಿದೆ ಅಂದರೆ ಜೀವನಾಧಾರ. ಜೀವನಕ್ಕೆ ಆಧಾರ ಯಾವುದು? ನಾವೆಲ್ಲ ಬದುಕಬೇಕು ರೀ. ನಮಗೆಲ್ಲ ಬದುಕೋದಕ್ಕೆ ಮೂಲಭೂತ ಅವಶ್ಯಕತೆಗಳು ಬೇಕು, ಮೂಲಭೂತ ಅಗತ್ಯಗಳು ಬೇಕು ನಮಗೆ. ನೋಡಿರಿ, ಮೂಲಭೂತ ಅಗತ್ಯಗಳು ಅಂತಂದರೆ ಆಹಾರ, ಔಷಧ, ವಸತಿ, ಆಹಾರ, ಬಟ್ಟೆ, ವಸತಿ, ಔಷಧ ಇವೆಲ್ಲ ಜೀವನಾವಶ್ಯಕ ವಸ್ತುಗಳು. ನಾವು ಬದುಕೋದಕ್ಕಾಗಿ ಅವು ಬೇಕು. ಇವುಗಳಿಗೆ ನಾವು ಜೀವನಾಧಾರ ವಸ್ತುಗಳು ಅಂತ ಕರಿತೀವಿ. ಆಹಾರ ಇರ್ಬೋದು, ಬಟ್ಟೆ, ವಸತಿ, ಆಹಾರ, ಬಟ್ಟೆ, ವಸತಿ, ಔಷಧಗಳು ಇವೆಲ್ಲ ಏನಪ್ಪ ಅಂತಂದರೆ ನಮ್ಮ ಜೀವನಾಧಾರ. ಅವಿಲ್ಲೇ ಇದ್ದರೆ ಜೀವನದಲ್ಲಿ ಬದುಕೋದು ತುಂಬ ಕಷ್ಟ ಆಗ್ತಿದೆ. ಅದಕ್ಕಾಗಿ ಕೆಲಸವು ಬದುಕಿನಲ್ಲಿ ಜೀವನ ಆಧಾರವನ್ನು ತಂದುಕೊಡುತ್ತದೆ. ಮನುಷ್ಯನಿಗೆ ಅಟ್ಲೀಸ್ಟ್ ಕಡೆಗೆ ಬದುಕಲಿಕ್ಕೆ ಅವನಿಗೆ ಏನು ಬೇಕಲ್ಲ ಅವುಗಳನ್ನು ತಂದು ಕೊಡುವಂತಹ ವರಮಾನವನ್ನು ಕೊಡುವಂಥದ್ದು ಯಾವುದು ಅಂತಂದರೆ ನೋಡಿ ಕೆಲಸ. ಅದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಪಾಲಿಗೆ ಕೆಲಸ ಏನಾಗಿದೆ ಅಂತಂದರೆ ಜೀವನಾಧಾರವಾಗಿದೆ ಅಂತ ನಾವು ಹೇಳ್ತೀವಿ. ಜೀವನಾಧಾರವಾಗಿದೆ. ಅದಕ್ಕಾಗಿ ಆ ಜೀವನಾಧಾರವಾಗಿರ್ತಕ್ಕಂಥ ಅವನ ಜೀವನದ ರಕ್ಷಣೆಯನ್ನು ಮಾಡುವಂತಹ ಆ ಉದ್ಯೋಗವನ್ನು ಮಾಡೋದಕ್ಕೆ ಆತ ಏನು ಮಾಡ್ತಾನೆ, ಇಷ್ಟಪಡ್ತಾನೆ. ಏಕೆ ಕೆಲಸ ಮಾಡುತ್ತಾನೆ ಅಂತಂದರೆ ಕೆಲಸವು ಆತನ ಪಾಲಿಗೆ ಜೀವನಾಧಾರವಾಗಿದೆ. ಅದಕ್ಕಾಗಿ ಅವನು ಏನು ಮಾಡ್ತಾನಂದರೆ ಕೆಲಸವನ್ನು ಕೈಕೊಳ್ತಾನೆ. ಸ್ತ್ರೀಯೇ ಆಗಿರಲಿ, ಪುರುಷರೇ ಆಗಿರಲಿ, ತಮ್ಮ ಜೀವನ ಆಧಾರಕ್ಕಾಗಿ ಕೆಲಸವನ್ನು ಅವ್ರು ಏನು ಮಾಡ್ತಾರಂದರೆ ಮಾಡ್ಕೊಳ್ತಾರೆ.
ಇದು ಮತ್ತೊಂದರೆ ಅಂತಂದರೆ ಉದ್ಯೋಗವು ಹಣಕಾಸು ಬೆಂಬಲ ನೀಡುತ್ತದೆ. ಇದು ಯಾವ ಬೆಂಬಲವನ್ನು ನೀಡುತ್ತದೆ ಅಂತಂದರೆ ಹಣಕಾಸಿನ ಬೆಂಬಲವನ್ನು ನೀಡುತ್ತದೆ. ಹಣಕಾಸಿನ ಜನರಿಗೆ ಕೆಲಸ ಮಾಡ್ತಾರೆ ಅಂತಂದರೆ ಜನರಿಗೆ ಯಾವ ಬೆಂಬಲ ಬೇಕು ಇವತ್ತಿನ ಜಗತ್ತಿನಲ್ಲಿ? ತನಗೆ ಬೇಕಾಗಿರ್ತಕ್ಕಂಥ ಆಸೆಗಳು ಈಡೇರಿಸ್ಕೋಬೇಕಾದ್ರೆ ತಮ್ಮ ಆಸೆ, ಕೌಟುಂಬಿಕ ಆಸೆ, ಮಕ್ಕಳು, ಶಿಕ್ಷಣ, ಆರೋಗ್ಯ, ಪ್ರವಾಸ, ಆಮೇಲೆ ಜೀವನದ ವೆಚ್ಚಗಳು, ಇವೆಲ್ಲವುಗಳನ್ನು ಪೂರೈಸ್ಕೋಬೇಕಾದ್ರೆ ಅವರಿಗೆ ಒಂದಿಷ್ಟು ಹಣಕಾಸಿನ ಬೆಂಬಲ ಬೇಕು. ಸ್ವಲ್ಪ ಆಸ್ತಿ ಮಾಡೋದಕ್ಕೆ, ಮನೆ ಮಾಡ್ಕೊಳ್ಳೋದಕ್ಕೆ, ಒಂದಿಷ್ಟು ವಿವಿಧ ಆಸ್ತಿ ಮಾಡ್ಕೊಳ್ಳೋದಕ್ಕೆ, ಕೈಯಲ್ಲಿ ದುಡ್ಡು ಮಾಡ್ಕೊಳ್ಳೋದಕ್ಕೆ, ತಮ್ಮ ಭವಿಷ್ಯ ಜೀವನಕ್ಕಾಗಿ ನೋಡಿರಿ ಹಿರಿಯರಾದ ಮೇಲೆ ಹಿರಿಯ ನಾಗರಿಕರಾದ ಮೇಲೆ ಬದುಕೋದಕ್ಕೆ ಮುಂದಿನ ಭವಿಷ್ಯತ್ ಜೀವನಕ್ಕಾಗಿ ಬೇಕಾಗಿಂಥ ಹಣವನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕಾಗಲಿ ನಮಗೇನು ಬೇಕಪ್ಪ, ಪ್ರತಿಯೊಬ್ಬ ವ್ಯಕ್ತಿಗೆ ಇವತ್ತು ಏನು ಬೇಕಾಗಿದೆ ಅಂತಂದರೆ ಹಣಕಾಸು ಬೆಂಬಲ ಬೇಕಾಗಿದೆ. ಇಂಥ ಒಂದು ಹಣಕಾಸು ಬೆಂಬಲವನ್ನು ನಾವೆಲ್ಲಿಂದ ಪಡಿತೀವಿ? ಉದ್ಯೋಗದಿಂದ ಮಾತ್ರ ಪಡೆಯೋದಕ್ಕೆ ಸಾಧ್ಯ. ಯಾರು ಉದ್ಯೋಗ ಮಾಡ್ತೀವಿ, ದೊಡ್ಡ ಉದ್ಯೋಗ ಅಂತಲ್ಲ, ಲಕ್ಷ ರೂಪಾಯಿ ಪಗಾರ ಬೇಕು ನನಗೆ, 2 ಲಕ್ಷ ರೂಪಾಯಿ ವೇತನ ಇರುವಂಥ ಉದ್ಯೋಗನೇ ಬೇಕು ಅಂತಲ್ಲ. ಉದ್ಯೋಗ ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಮೇಲ್ಮಟ್ಟದಾಗಿರ್ಬೋದು, ಕೆಳಮಟ್ಟದಾಗಿರ್ಬೋದು. ಆ ಉದ್ಯೋಗವನ್ನು ಮಾಡೋದನ್ನು ನಮಗೆ ಒಂದಿಷ್ಟು ಏನು ಸಿಗ್ತದಪ್ಪ ಅಂತಂದರೆ ಹಣಕಾಸಿನ ಬೆಂಬಲ ಸಿಗ್ತದೆ. ಹಣಕಾಸಿನ ಬೆಂಬಲ ಸಿಗೋದರಿಂದ ನಮಗೆ ಜೀವನದಲ್ಲಿ ಧೈರ್ಯ ಇರ್ತದೆ, ನಾನು ಬದುಕ್ತೀನಿ, ಒಳ್ಳೆಯ ಒಂದು ಮರ್ಯಾದೆಯಿಂದ ಬದುಕ್ತೀನಿ ಅನ್ನುವಂಥ ಒಂದು ಬೆಂಬಲ ಸಿಗೋದರಿಂದ ನಮಗೆ ಮಾನಸಿಕವಾಗಿ ನೆಮ್ಮದಿಯನ್ನು ಕಂಡ್ಕೊಬೋದು. ಅದಕ್ಕೆ ಕೆಲಸ ನಮಗೆ ಏನನ್ನು ಕೊಡ್ತದಪ್ಪ ಅಂತಂದರೆ ನಮ್ಮ ಘನತೆಗೆ ಸರಿ ಹೋಗುವಂಥ, ನಮ್ಮ ಮಾನಸಿಕ ನೆಮ್ಮದಿಯನ್ನು ಸೃಷ್ಟಿಸುವಂಥ, ಮಾನಸಿಕವಾಗಿ ಸಂತೋಷವಾಗಿ ನಾವು ಮುನ್ನೋಗಲಿಕ್ಕೆ ಬೇಕಾಗಿರ್ತಕ್ಕಂಥ ನೋಡಿರಿ ಇಂತಹ ಹಣಕಾಸು ಬೆಂಬಲವನ್ನು ನಾವು ಉದ್ಯೋಗದಿಂದ ಪಡೆಯೋದಕ್ಕೆ ಸಾಧ್ಯ, ಕೆಲಸದಿಂದಲೇ ಪಡೆಯೋದಕ್ಕೆ ಸಾಧ್ಯ. ಅದಕ್ಕೆ ಕೆಲಸವು ನಮ್ಮ ಪಾಲಿಗೆ ಹಣಕಾಸು ಬೆಂಬಲವನ್ನು ನೀಡುತ್ತದೆ. ಕೆಲಸವು ನಮ್ಮ ಪಾಲಿಗೆ ಹಣಕಾಸು ಬೆಂಬಲವನ್ನು ನೀಡುತ್ತದೆ. ಅದಕ್ಕಾಗಿ ನಾವು ಕೆಲಸವನ್ನು ಮಾಡುತ್ತೇವೆ. ನೋಡಿರಿ, ಕೆಲಸ ಯಾಕೆ ಮಾಡ್ತೀವಿ ಅಂದರೆ ಹಣಕಾಸು ಬೆಂಬಲವನ್ನು ನಮಗೆ ನೀಡುತ್ತದೆ. ನೋಡಿರಿ, ಅದಕ್ಕೆ ಜನರೇಕೆ ಕೆಲಸ ಮಾಡುತ್ತಾರೆ? ಜನರು ಹಣಕಾಸು ಬೆಂಬಲವನ್ನು ಪಡೆಯುವ ಸಲುವಾಗಿ ಕೆಲಸವನ್ನು ಮಾಡುತ್ತಾರೆ ಅಂತ ನಾವು ಅದನ್ನು ಹೇಳ್ಬೋದು ರೀ. ಮತ್ತೊಂದರೆ ಅಂತಂದರೆ ಆಧ್ಯಾತ್ಮಿಕ ಪ್ರತಿಫಲ ನೀಡುತ್ತದೆ. ಆಧ್ಯಾತ್ಮಿಕ ಪ್ರತಿಫಲವನ್ನು ನೀಡುತ್ತದೆ. ಆಧ್ಯಾತ್ಮಿಕ ಪ್ರತಿಫಲ ಅಂದರೆ ಕೆಲಸ ಮಾಡೋದರಿಂದ ನಮ್ಮ ಮನಸ್ಸಿಗೆ ಸಮಾಧಾನ ಸಿಗ್ತದೆ ರೀ, ನೆಮ್ಮದಿ ಸಿಗ್ತದೆ, ಯಾವುದೇ ಒಂದು ಸಂತೃಪ್ತ ಭಾವ ಇರ್ತದೆ. ಆದರೆ ಇಂಥ ಒಂದು ಸಂತೃಪ್ತ ಭಾವವನ್ನು ನಾವು ನಿರುದ್ಯೋಗಿ ವ್ಯಕ್ತಿಗಳಿಗೆ ಕಾಣೋದಕ್ಕೆ ಸಾಧ್ಯ ಇಲ್ಲ. ಅವರು ಯಾವಾಗಲೂ ಅಸಂತುಷ್ಟಿಯಾಗಿರ್ತಾರೆ. ಅದಕ್ಕೆ ಆಧ್ಯಾತ್ಮಿಕ ಪ್ರತಿಫಲ ಕೂಡ ಇದೆ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಪ್ರತಿಫಲ ಅಂತಂದರೆ ಕಾಯಕವೇ ಕೈಲಾಸ. ಬಸವಣ್ಣವ್ರು ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ. ಅದಕ್ಕೆ ಯಾರು ಕಾಯಕ ಮಾಡ್ತಾರೆ ಅವರು ನೋಡ್ರಿ, ಯಾರು ಕಾಯಕ ಮಾಡ್ತಾರೆ ಅವರು ಕೈಲಾಸ ಅಂತಂದರೆ ಏನೂ ಅಲ್ಲ, ಅದು ಒಳ್ಳೆಯ ಪ್ರತಿಫಲ. ಕಾಯಕವೇ ಕೈಲಾಸ. ನೋಡ್ರಿ, ಒಳ್ಳೆಯ ದುಡಿಮೆಯೇ ದೇವರು, ಕಾಯಕವೇ ಕೈಲಾಸ ಅನ್ನುವಂಥ ಒಂದು ಆಧ್ಯಾತ್ಮಿಕ ಭಾವನೆಗಳು ನಮ್ಮಲ್ಲಿ ಪ್ರಬುದ್ಧಮಾನಕ್ಕೆ ಬಂದುಬಿಡ್ತವೆ. ಅದಕ್ಕೆ ಆಧ್ಯಾತ್ಮಿಕ ಪ್ರತಿಫಲ, ದೇವರು, ದೈವ, ಉದ್ಯೋಗ, ದುಡಿಮೆ, ದೈವ, ದುಡಿಮೆಯೇ ದೇವರು ಅಂತ ಹೇಳಬೇಕಾದ್ರೆ, ಕಾಯಕವೇ ಕೈಲಾಸ ಅಂತ ಹೇಳಬೇಕಾದ್ರೆ ನೋಡಿರಿ, ದುಡಿಮೆಯನ್ನು ಮೈಗೂಡಿಸಿಕೊಳ್ಳಿ, ದುಡಿಮೆ ನಮಗೆ ದೇವರು ಅಂತ ಹೇಳೋದನ್ನು ನಾವು ಕೇಳ್ತಾ ಇದ್ದೀವಿ. ಇದನ್ನೆಲ್ಲ ನೋಡಿದರೆ ನಮಗೆ ಹೆಚ್ಚಿನ ಮಾನಸಿಕ ನೆಮ್ಮದಿಯನ್ನು, ಹೆಚ್ಚಿನ ತೃಪ್ತಿಯನ್ನು ಕೊಡುವಂಥದ್ದು ಯಾವುದು ಅಂತಂದರೆ ಉದ್ಯೋಗ ಅಥವಾ ಕೆಲಸ. ಅದಕ್ಕೆ ಜನರು ಯಾಕೆ ಕೆಲಸ ಮಾಡ್ತಾರೆ ಅಂತಂದರೆ ಇದು ಆಧ್ಯಾತ್ಮಿಕ ಪ್ರತಿಫಲವನ್ನು ಕೊಡುತ್ತದೆ. ಯಾಕೆಂದರೆ ನಿರುದ್ಯೋಗಿಯಾಗಿರುವಂಥ ಜನರ ಮನಸ್ಸು ಕೆಟ್ಟ ಯೋಚನೆಗಳ ಗೂಡಾಗಿಬಿಡ್ತದೆ. ಯಾವ ಮನಸ್ಸು ನಿರುದ್ಯೋಗಿಯಾಗಿರ್ತದೆ ಅವನ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳ ಬೀಡಾಗಿಬಿಡ್ತದೆ. ಕೆಟ್ಟ ಯೋಚನೆಗಳ ಬೀಡು ಅಂತ ನಾವು ಅದನ್ನು ಕರಿತೀವಿ. ಅದಕ್ಕಾಗಿ ಆದರೆ ನಮ್ಮ ಉದ್ಯೋಗದ ಮನಸ್ಸಿನಲ್ಲಿ ಇರ್ತದೆ ಅಂತಂದರೆ ಆ ಯೋಚನೆಗಳಿಗೆ ಅವಕಾಶವೇ ಇಲ್ಲ. ಯಾವಾಗ ದುಡಿಯೋದು ಕೆಲಸ ಮಾಡುವಂಥದ್ದು ಅನ್ನುವಂಥ
ಪಕ್ವವಾದಂಥ ಭಾವನೆ ನಮ್ಮಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಅದಕ್ಕಾಗಿ ಆಧ್ಯಾತ್ಮಿಕ ಪ್ರತಿಫಲವನ್ನು ಕೂಡ ನಾವಿಲ್ಲಿ ಕಾಣ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಅದಕ್ಕಾಗಿ ಅದನ್ನು ನಾವು ಮಾಡ್ತಾ ಹೋಗಬೇಕು. ಆಧ್ಯಾತ್ಮಿಕ ಪ್ರತಿಫಲವನ್ನು ನೀಡುತ್ತದೆ. ಅವಲಂಬಿತರಿಗೆ ಸಹಕಾರಿ. ಅವಲಂಬಿತರಿಗೆ ಸಹಕಾರಿ. ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಆ ಥರನ ಅವಲಂಬಿತರು ಭಾಳ ಜನ ಇರ್ತಾರೆ. ಅವಲಂಬಿತರು ಒಬ್ಬ ವ್ಯಕ್ತಿ ಇರೋದಿಲ್ಲ, ಅವನು ಒಬ್ಬನೇ ವ್ಯಕ್ತಿ ದುಡಿದು ಒಬ್ಬನೇ ವ್ಯಕ್ತಿ ಹೊಟ್ಟೆ ತುಂಬ ಊಟ ಮಾಡೋದಿಲ್ಲ. ಯಾಕೆಂದರೆ ಅವನು ಒಬ್ಬನ ಜೊತೆಗೆ ಆತನ ಅವಲಂಬಿತರಿರ್ತಾರೆ. ಬಹುಶಃ ಅವನ ತಂದೆ ಇರ್ಬೋದು, ತಾಯಿ ಇರ್ಬೋದು, ಆತನ ಮಡದಿ ಇರ್ಬೋದು, ಮಕ್ಕಳಿರ್ಬೋದು, ಅಥವಾ ಇನ್ನಾರಾದರೂ ಕೂಡ ಇರ್ಬೋದು. ಅವ್ರನ್ನೆಲ್ಲ ನಾವು ಆರ್ಥಿಕವಾಗಿ ಸಾಕಿ ಸಲಹೋದಕ್ಕೆ ನಮಗೇನು ಬೇಕು ಅಂದರೆ ಹಣಕಾಸಿನ ಬೆಂಬಲ ಬೇಕಾಗ್ತದೆ. ಯಾಕಂದರೆ ಒಬ್ಬನೇ ದುಡಿದ್ರೆ ನನಗೆ ಯಾರೂ ಅವಲಂಬಿತರಿಲ್ಲ ಅಂದಾಗ ಬಹುಶಃ ನಮಗೆ ಹಣದ ಅವಶ್ಯಕತೆ ಕಡಿಮೆ ಅನಿಸ್ಬೋದು. ಆದರೆ ಕುಟುಂಬದಲ್ಲಿ ಅನೇಕ ಸದಸ್ಯರು ದುಡಿಯುವ ವ್ಯಕ್ತಿಯ ಮೇಲೆ ಅವರೆಲ್ಲ ಏನಾಗಿರ್ತಾರೆ ಅಂದರೆ ಅವಲಂಬಿತರಾಗಿರ್ತಾರೆ. ಅವರೆಲ್ಲ ಅವಲಂಬಿತರಾಗಿರೋದರಿಂದ ಅವ್ರನ್ನೆಲ್ಲ ನಾವು ಸಾಕಿ ಸಲಹಬೇಕಾಗ್ತದೆ, ಅವ್ರಿಗೆ ರಕ್ಷಣೆ ಕೊಡಬೇಕಾಗ್ತದೆ. ಅದಕ್ಕಾಗಿ ಅಂಥ ಅವಲಂಬಿತರಿಗೆ ನಾವು ಉದ್ಯೋಗ ಮಾಡೋದರಿಂದ, ನಾವು ಕೆಲಸವನ್ನು ಮಾಡೋದರಿಂದ ಇವ್ರಿಗೇನಾಗ್ತದೆ ಅಂದರೆ ಸಹಕಾರ ಉಂಟಾಗ್ತದೆ ರೀ. ಅದಕ್ಕೆ ಅವಲಂಬಿತರಿಗೆ ನಮ್ಮನ್ನು ಯಾರು ಅವಲಂಬಿಸಿದಾರೋ ಅವರನ್ನು ರಕ್ಷಣೆ ಮಾಡೋದಕ್ಕೆ, ಅವರನ್ನು ಜೋಪಾನ ಮಾಡ್ಕೊಂಡು ಹೋಗೋದಕ್ಕೆ, ಅವ್ರಿಗೂ ಕೂಡ ಆರ್ಥಿಕ ಬೆಂಬಲಗಳನ್ನು ನೀಡೋದಕ್ಕೆ ನೋಡಿರಿ, ಆರ್ಥಿಕ ಬೆಂಬಲಗಳನ್ನು ನೀಡೋದಕ್ಕೆ ಇದೇನಾಗ್ತದೆ ರೀ ಅಂದರೆ ಅತ್ಯಂತ ಸಹಾಯಕ ಆಗ್ತದೆ. ಅದಕ್ಕಾಗಿ ಅವಲಂಬಿತರನ್ನು ಜೋಪಾನ ಮಾಡೋದಕ್ಕೆ ನಾವು ಕೆಲಸ ಮಾಡಲೇಬೇಕು. ನಾವು ಯಾಕೆ ಕೆಲಸ ಮಾಡಬೇಕು ಅಂತಂದರೆ ಅವಲಂಬಿತರನ್ನು ನಾವು ಜೋಪಾನ ಮಾಡೋದಕ್ಕೆ, ಅವರಿಗೂ ಕೂಡ ಆರ್ಥಿಕ ಬೆಂಬಲವನ್ನು ಕೊಡೋದಕ್ಕೆ, ಅವರಿಗೂ ಕೂಡ ಸಮಾಜದಲ್ಲಿ ಅವ್ರನ್ನ ಬದುಕಿಸಿಕೊಂಡು ಹೋಗೋದಕ್ಕೆ ನಾವೇನು ಮಾಡಬೇಕ್ರಿ ಅಂದರೆ ಇದನ್ನು ಮಾಡಲೇಬೇಕಾಗ್ತದೆ ರೀ. ಆಮೇಲೆ ಇದು ವ್ಯಕ್ತಿಯಲ್ಲಿ ಗೌರವ, ಸ್ವಪ್ರಜ್ಞೆಯನ್ನು, ಗೌರವ ಮತ್ತು ಸ್ವಪ್ರಜ್ಞೆಯನ್ನು ವೃದ್ಧಿಸುತ್ತದೆ. ಇಲ್ಲಿ ಸಮಾಜದಲ್ಲಿ ಏನಾಗ್ತದೆ ಅಂದರೆ ವ್ಯಕ್ತಿಗೆ ಉದ್ಯೋಗ ಇತ್ತು ಅಂದರೆ ಕೆಲಸ ಮಾಡ್ತಾಯಿದ್ದಾರೆ ಅದರ ಗೌರವ ಏನಾಗ್ತದೆ ಹೇಳಿದ್ರೆ ಹೆಚ್ಚಾಗ್ತದೆ. ಅವನ ಸ್ವಪ್ರಜ್ಞೆನೂ ಕೂಡ ಹೆಚ್ಚಾಗ್ತದೆ. ಸ್ವಪ್ರಜ್ಞೆ, ವಿಶಾಲವಾದ ಮನಸ್ಸು, ನಾನು ದುಡಿತಾ ಇದ್ದೀನಿ, 4 ಮಂದಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ ಅನ್ನುವಂಥ ಒಂದು ಸುಂದರವಾದಂಥ ಪ್ರಜ್ಞೆ ಅಥವಾ ಆರೋಗ್ಯಕರವಾದಂಥ ಪ್ರಜ್ಞೆ ಅವನಲ್ಲಿರ್ತದೆ. ಆಮೇಲೆ ಅವನ ಗೌರವ ಕೂಡ ಏನಾಗ್ತದೆ ಅಂದರೆ ವೃದ್ಧಿಸುತ್ತದೆ. ಸಮಾಜದಲ್ಲಿ ನಿರುದ್ಯೋಗಿಗೆ ಸ್ವಲ್ಪ ಗೌರವ ಕಡಿಮೆ ಇರ್ತಿದೆ ಅಂತ ಅನಿಸ್ತದೆ, ಉದ್ಯೋಗಿಗಳಿಗೆ ಗೌರವ ಹೆಚ್ಚಾಗಿರ್ತದೆ ಅಂತ ಅನಿಸ್ತದೆ. ಅದಕ್ಕಾಗಿ ಈ ಗೌರವ, ಸ್ವಪ್ರಜ್ಞೆ ಇವೆಲ್ಲ ಯಾವಾಗ ಹೆಚ್ಚಾಗ್ತವೆ ಅಂತಂದರೆ ಯಾವಾಗ ಮನುಷ್ಯ ದುಡಿಯೋದಕ್ಕೆ ಆರಂಭ ಮಾಡ್ತಾನೆ, ಕೆಲಸ ಮಾಡಲಿಕ್ಕೆ ಆರಂಭ ಮಾಡ್ತಾನೆ, ಉದ್ಯೋಗಿ ಆಗ್ತಾನೆ, ಆವಾಗ ಇಲ್ಲಿ ಏನಾಗ್ತದೆ ಅಂದರೆ ಅವನ ಗೌರವ ಹೆಚ್ಚಾಗುತ್ತದೆ, ಸ್ವಪ್ರಜ್ಞೆ ಕೂಡ ಇಲ್ಲಿ ಹೆಚ್ಚಾಗುತ್ತದೆ. ಅವನಲ್ಲಿ ಆರೋಗ್ಯಕರವಾದಂಥ ಭಾವನೆಗಳು ಸೃಷ್ಟಿಯಾಗ್ತವೆ. ಅದಕ್ಕಾಗಿಯೇ ದುಡಿಯುವ ವ್ಯಕ್ತಿಯ ಮನಸ್ಸು ಅಂತಂದರೆ ನಾವು ಆರೋಗ್ಯಕರವಾದಂಥ ಮನಸ್ಸನ್ನು ಹೊಂದಿರುವಂಥದ್ದು ಅಂತ ಹೇಳ್ಬೋದು. ಅದಕ್ಕೆ ಗೌರವ, ಸ್ವಪ್ರಜ್ಞೆ, ಆರೋಗ್ಯವಂತ ಮನಸ್ಸು ಇವೆಲ್ಲವನ್ನು ನಾವು ಪಡಿಬೇಕಾದರೆ ನಾವೇನು ಮಾಡಬೇಕು ಅಂದರೆ ಕೆಲಸವನ್ನು ಮಾಡಲೇಬೇಕು ಅನ್ನುವಂಥದ್ದಿಲ್ಲಿ ಕಂಡುಬಿಡ್ತಾ ಇದ್ದೀವಿ. ಅದಕ್ಕಾಗಿಯೇ ಗೌರವ ಮತ್ತು ಸ್ವಪ್ರಜ್ಞೆಯನ್ನು ನಾವಿಲ್ಲಿ ಮಾಡಬೇಕು. ಆಮೇಲೆ ಮತ್ತೊಂದರೆ ಅಂತಂದರೆ ಏಕೆ ಕೆಲಸ ಮಾಡಬೇಕು ಅಂದರೆ ನೋಡ್ರಿ, ರಾಷ್ಟ್ರೀಯ ಆರ್ಥಿಕ ಅಭಿವೃದ್ಧಿ ಆಗುತ್ತದೆ. ರಾಷ್ಟ್ರೀಯ ಆರ್ಥಿಕ ಅಭಿವೃದ್ಧಿ ಆಗುತ್ತದೆ. ರಾಷ್ಟ್ರೀಯ ಆರ್ಥಿಕ ಅಭಿವೃದ್ಧಿ ಉಂಟಾಗುತ್ತದೆ. ರಾಷ್ಟ್ರೀಯ ಆರ್ಥಿಕ ಅಭಿವೃದ್ಧಿ ಅಂತ ನೋಡ್ರಿ, ವ್ಯಕ್ತಿಗಳು ದುಡಿಯೋದರಿಂದ, ವ್ಯಕ್ತಿಗಳು ಹೆಚ್ಚು ಕೆಲಸ ಮಾಡೋದರಿಂದ, ಹೆಚ್ಚು ಜನ ಉದ್ಯೋಗಗಳಾಗೋದರಿಂದ ಅವರಿಂದ ಏನು ಉಂಟಾಗ್ತದೆ. ಒಬ್ಬ ವ್ಯಕ್ತಿ ರೈತನ ಕೆಲಸ ಮಾಡ್ತಾ ಇರ್ಬೋದು, ಹೊಲಗದ್ದೆಗಳಿಗೆ ಕೆಲಸ ಮಾಡ್ತಾ ಇರ್ಬೋದು, ಅವರು ಚಾಲಕನಾಗಿ ಕೆಲಸ ಮಾಡ್ತಾ ಇರ್ಬೋದು, ಲಾರಿ ಹೊಡಿತಾ ಇರ್ಬೋದು, ಟ್ರ್ಯಾಕ್ಟರ್ ಹೊಡಿತಾ ಇರ್ಬೋದು, ಟ್ರಕ್ಗಳನ್ನು ಓಡಿಸ್ತಾ ಇರ್ಬೋದು, ಬಸ್ಸುಗಳನ್ನು ಓಡಿಸ್ತಾ ಇರ್ಬೋದು, ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರ್ಬೋದು, ಬ್ಯಾಂಕಿನವರಾಗಿ ಕೆಲಸ ಮಾಡ್ತಾ ಇರ್ಬೋದು, ಇಂಜಿನಿಯರಾಗಿ ಕೆಲಸ ಮಾಡ್ತಾ ಇರ್ಬೋದು,
ಶಿಕ್ಷಕರಾಗಿ ಕೆಲಸ ಮಾಡುವಂಥದ್ದು ಇರ್ಬೋದು, ಅಥವಾ ಇನ್ಯಾವುದೇ ಎರಡು ಸಾರಿಗೆ ಸಂಪರ್ಕ ಇನ್ನಿತರ ಇನ್ಶೂರೆನ್ಸ್ ಸಂಸ್ಥೆಗಳು ಕೆಲಸ ಮಾಡ್ತಕ್ಕಂಥವ್ರಾಗಿರ್ಬೋದು, ಅಥವಾ ಹಲವಾರು ಈ ವರ್ಗಾವಣೆ ಕ್ಷೇತ್ರಗಳಲ್ಲಿ ಸಾರಿಗೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಾಗಿರ್ಬೋದು. ಇವರು ಯಾರೇ ಕೆಲಸ ಮಾಡಿದರೂ ಕೂಡ ನೇರವಾಗಿ ಅನೇರವಾಗಿ ಅವರು ಮಾಡುವಂಥ ಕೆಲಸ ಎದಕ್ಕೆ ಸಹಾಯಕ ಆಗ್ತದಪ್ಪ ಅಂತಂದರೆ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕ ಆಗ್ತದೆ. ಬಟ್ ರಾಷ್ಟ್ರೀಯ ಆರ್ಥಿಕ ಅಭಿವೃದ್ಧಿಗೆ ಅದೇನಾಗ್ತದೆ ಅಂದರೆ ಸಹಾಯಕ ಆಗ್ತದೆ. ಅದಕ್ಕೆ ಈ ರೀತಿ ಅದು ಸಹಾಯಕ ಆಗೋದರಿಂದ ನಾವು ದೇಶವನ್ನು ಅಭಿವೃದ್ಧಿ ಮಾಡ್ಬೋದು ಅಂತ. ಅಂದರೆ ಯಾವ ದೇಶದಲ್ಲಿ ಜನ ಹೆಚ್ಚು ಹೆಚ್ಚು ಕೆಲಸ ಮಾಡ್ತಾರೆ, ಹೆಚ್ಚು ಹೆಚ್ಚು ದುಡಿತಾ ಹೋಗ್ತಾರೆ, ಅಂಥ ರಾಷ್ಟ್ರದಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿ ವೇಗವಾಗುತ್ತದೆ. ಅದಕ್ಕೆ ದೇಶದ ಜನಸಂಖ್ಯೆಯಲ್ಲಿ ಹೆಚ್ಚು ಹೆಚ್ಚು ಜನ ದುಡಿಮೆಯಲ್ಲಿ ಪಾಲ್ಗೊಳ್ತಾ ಇದ್ದರೆ, ಅವರು ದುಡಿಮೆಯನ್ನು ಮಾಡ್ತಾಯಿದ್ರೆ, ದುಡಿಯುವ ಸಂಖ್ಯೆಯನ್ನು ಹೆಚ್ಚಿಸ್ಕೊಂಡಿದ್ರೆ ಅಥವಾ ದುಡಿಯುವ ಅವಧಿಯನ್ನು ಕೂಡ ಹೆಚ್ಚಿಸ್ಕೊಂಡಿದ್ರೆ ಅಂಥ ಸಮಯದಲ್ಲಿ ಏನಾಗ್ತದೆ ಅಂತಂದರೆ ನೋಡಿ ರಾಷ್ಟ್ರೀಯ ಆರ್ಥಿಕ ಅಭಿವೃದ್ಧಿಗೆ ಅದು ಸಹಾಯಕ ಆಗ್ತದೆ. ಅದಕ್ಕಾಗಿಯೇ ಯಾರು ಹೆಚ್ಚು ಹೆಚ್ಚು ಕೆಲಸ ಮಾಡ್ತಾರೆ ಆ ದೇಶದ ಆರ್ಥಿಕ ಅಭಿವೃದ್ಧಿ ಏನಾಗ್ತದೆ ಹೆಚ್ಚಾಗ್ತದೆ. ಉದಾಹರಣೆಗೆ ಜಪಾನ್ ದೇಶ ತಗೊಳ್ರಿ. ಜಪಾನಿಯರು ಕಠಿಣ ಶ್ರಮವನ್ನು ಮಾಡ್ತಾರೆ. ಕಠಿಣ ಶ್ರಮ ಮಾಡೋದಕ್ಕೆ ಜಪಾನಿಯರು ವಿಶ್ವಪ್ರಸಿದ್ಧರು ಅಂತ ಅನಿಸ್ತದೆ. ಅವರು ಹೆಚ್ಚು ಹೆಚ್ಚು ದುಡಿದು ದೇಶದ ಆರ್ಥಿಕ ಅಭಿವೃದ್ಧಿ ವೇಗವನ್ನು ಹೆಚ್ಚಿಸಿಬಿಟ್ಟಿದ್ದಾರೆ ನೋಡ್ರಿ. ಅದಕ್ಕೆ ಜನರು ದುಡಿಯುವುದರಿಂದ ದೇಶದ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗುತ್ತವೆ. ಕೃಷಿ ಉತ್ಪಾದನೆ, ಕೈಗಾರಿಕಾ ಉತ್ಪಾದನೆ, ವ್ಯಾಪಾರ, ವಾಣಿಜ್ಯ, ಸಾರಿಗೆ, ಸಂಪರ್ಕಗಳು, ಈ ಎಲ್ಲ ಆರ್ಥಿಕ ಚಟುವಟಿಕೆಗಳು ಅಭಿವೃದ್ಧಿಗೊಳ್ಳುವುದರಿಂದ ದೇಶ ಅಭಿವೃದ್ಧಿ ಆಗುತ್ತದೆ, ವರಮಾನ ಹೆಚ್ಚಾಗುತ್ತದೆ. ಮುಂದೊಂದು ದಿವಸ ಆರ್ಥಿಕವಾಗಿ ಬಲಾಢ್ಯ ರಾಷ್ಟ್ರವಾಗಿ ಜಗತ್ತಿನಲ್ಲೆಡೆ ಗುರುತಿಸಲ್ಪಡುವಂಥ ರಾಷ್ಟ್ರಗಳಾಗಿ ಬಂದುಬಿಡ್ತವೆ. ಅದಕ್ಕೆ ರಾಷ್ಟ್ರೀಯ ಆರ್ಥಿಕ ಅಭಿವೃದ್ಧಿಯನ್ನು ಉಂಟು ಮಾಡಬೇಕಾದ್ರೆ ಜನರು ಏನು ಮಾಡಬೇಕು ಅಂದರೆ ಕೆಲಸವನ್ನು ಮಾಡಲೇಬೇಕು. ಜನತೆಗೆ ಸಾಮಾಜಿಕ ಸಂಬಂಧ ವೃದ್ಧಿಸುತ್ತದೆ. ಜನರಿಗೆ ಸಾಮಾಜಿಕ ಸಂಬಂಧ ವೃದ್ಧಿಸುತ್ತದೆ. ಜನರು ಕೆಲಸ ಮಾಡ್ಲಾಕತ್ತಿದ್ರೆ ಕೆಲಸ ಮಾಡುವಂಥ ಜನತೆಗೆ ಏನು ಉಂಟಾಗ್ತದೆ ಸಾಮಾಜಿಕ ಸಂಬಂಧ, ಸೋಷಿಯಲ್ ರಿಲೇಷನ್ಶಿಪ್ ಏನಾಗ್ತದೆ ಹೆಚ್ಚಾಗ್ತದೆ. ಸೋಷಿಯಲ್ ರಿಲೇಷನ್ಶಿಪ್ಪು ತುಂಬ ಏನಾಗ್ತದೆ ಅಂದರೆ ಹೆಚ್ಚಾಗ್ತದೆ. ಈ ಕೆಲಸ ಮಾಡಿದ್ರೆ ಬರೀ ಮನೆಯೊಳಗೇ ಇದ್ದರೆ, ತನ್ನೂರಿನಲ್ಲೇ ಇದ್ದರೆ ಅವರಿಗೆ ಹೊರಗಿನ ಸಂಪರ್ಕನ ಬರೋದಿಲ್ಲ, ಸಾಮಾಜಿಕ ಸಂಬಂಧಗಳು ಉಂಟಾಗೋದಿಲ್ಲ. ಬೇರೆ ಬೇರೆ ಜನರ ಜೊತೆಗೆ ಬೆರೆಯುವಂಥ ಭಾಗ್ಯ, ಮಾತನಾಡುವಂಥ ಭಾಗ್ಯ, ಅಲ್ಲಿ ಕಲಿತುಕೊಳ್ಳುವಂಥ ಒಂದು ಅವಕಾಶ ಇವೆಲ್ಲ ಅವನಿಗೆ ಉಂಟಾಗೋದಿಲ್ಲ. ಅದಕ್ಕೆ ಯಾವ ವ್ಯಕ್ತಿ ಕೆಲಸ ಮಾಡ್ತಾನೆ ಅವನು ಸಾಮಾಜಿಕವಾಗಿ ಹೆಚ್ಚು ಎಲ್ಲರ ಜೊತೆಗೆ ಬೆರಿತಾನೆ, ಎಲ್ಲರ ಜೊತೆಗೆ ಸಂಪರ್ಕಿಸ್ತಾನೆ. ಇದರಿಂದ ಆತನ ಒಂದು ನೋಡ್ರಿ ಸಾಮಾಜಿಕ ಸಂಬಂಧ ಅಥವಾ ಸಾಮಾಜಿಕ ಸಂಬಂಧ ಏನಾಗ್ತದೆ ಅಂದರೆ ಹೆಚ್ಚಾಗ್ತದೆ. ಸಾಮಾಜಿಕ ಸಂಬಂಧ ಅಂದರೆ ಎಲ್ಲ ಜನರ ಜೊತೆಗೆ ಅವನ ಸಂಬಂಧ ಏನಾಗ್ತದೆ ಅಂದರೆ ಕ್ರಮೇಣವಾಗಿ ಹೆಚ್ಚಾಗ್ತಾ ಹೋಗ್ತದೆ. ಇದರಿಂದ ಆತ ಒಬ್ಬ ಸಾಮಾಜಿಕ ವ್ಯಕ್ತಿಯಾಗಿ ಬಿಡ್ತಾನೆ. ಕೇವಲ ಕುಟುಂಬದ ವ್ಯಕ್ತಿ ಆಗೋದಿಲ್ಲ, ಸಾಮಾಜಿಕ ವ್ಯಕ್ತಿ ಆಗ್ತಾನೆ. ಹೀಗೆ ನಾವು ಕೆಲಸ ಮಾಡೋದ್ರಿಂದ ಎಷ್ಟೊಂದು ಉಪಯೋಗಗಳಿವೆ ಅನ್ನೋದನ್ನು ನಾವೀಗ ನೋಡ್ತಾ ಇದ್ದೀವಿ. ನೋಡ್ರಿ ಎಷ್ಟೊಂದು ನಾವು ಕೆಲಸವನ್ನು ಮಾಡೋದರಿಂದ ಎಷ್ಟೊಂದು ನೋಡ್ರಿ ಉಪಯೋಗಗಳಿವೆ, ಮತ್ತಿದು ಕೆಲಸ ಮಾಡೋದಕ್ಕೆ ಕಾರಣ ಆಗುತ್ತೆ. ನೋಡ್ರಿ ಇದನ್ನು ನಾವು ಪಡಿಬೇಕಾದ್ರೆ, ವೈಯಕ್ತಿಕ ಬದುಕಿನಲ್ಲಿ ಮಹತ್ವ ಬರಬೇಕಾದ್ರೆ ಕೆಲಸವು ಜೀವನಾಧಾರವಾಗಬೇಕಾಗಿದೆ. ಹಣಕಾಸು ಬೆಂಬಲವನ್ನು ನೀಡ್ತಾ ಇದೆ, ಆಧ್ಯಾತ್ಮಿಕ ಪ್ರತಿಫಲವನ್ನು ನೀಡ್ತಾ ಇದೆ, ಅವಲಂಬಿತರಿಗೆ ಸಹಕಾರಿಯಾಗಿದೆ, ಗೌರವ ಪ್ರಜ್ಞೆಯನ್ನು ವೃದ್ಧಿಸ್ತಾ ಇದೆ, ರಾಷ್ಟ್ರೀಯ ಆರ್ಥಿಕ ಅಭಿವೃದ್ಧಿ ಉಂಟಾಗುತ್ತದೆ, ಜನತೆಗೆ ಸಾಮಾಜಿಕ ಸಂಬಂಧ ಏನಾಗ್ತದೆ ಅಂದರೆ ಉಂಟಾಗುತ್ತದೆ. ಈ ಎಲ್ಲ ಕಾರಣಗಳಿಂದಾಗಿ ಜನ ಏನು ಮಾಡ್ತಾರೆ ಅಂದರೆ ಉದ್ಯೋಗವನ್ನು ಮಾಡುತ್ತಾರೆ. ಜನರು ಏಕೆ ಉದ್ಯೋಗವನ್ನು ಮಾಡುತ್ತಾರೆ? ಜನರಿಗೆ ಉದ್ಯೋಗವು ಜೀವನಾಧಾರವಾಗಿದೆ. ಅದು ಜೀವನಾಧಾರವಾಗಿದೆ. ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಕೆಲಸವನ್ನು ಕೈಗೊಳ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಟಾಪಿಕ್ನಲ್ಲಿ ಸ್ವಲ್ಪ ನೋಡೋಣ. ದುಡಿಯುವ ಜನರ ಬಗ್ಗೆ ನಾವು ಅಧ್ಯಯನ ಮಾಡೋದರಿಂದ ನಮ್ಮ ದೇಶದಲ್ಲಿ ಜನ ಉದ್ಯೋಗಗಳನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ಇನ್ನೂ ಸ್ವಲ್ಪ ನೋಡೋಣ.
ಶ್ರಮಿಕರು ಮತ್ತು ಉದ್ಯೋಗ, ವರ್ಕರ್ಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಇಲ್ಲಿ ವರ್ಕರ್ಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್ದೊಳಗೆ ಉದ್ಯೋಗ ಅಂದರೆ ಏನು, ಶ್ರಮಿಕರೆಂದರೆ ಯಾರು, ಇದೆಲ್ಲವನ್ನು ಕುರಿತು ನಾವಿಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ಶ್ರಮಿಕರೆಂದರೆ ಯಾರು, ಉದ್ಯೋಗ ಅಂದರೆ ಯಾವುದು, ಇವುಗಳನ್ನ ಕುರಿತು ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗ್ತದೆ. ನೋಡಿರಿ, ಇಲ್ಲಿ ಹೊಲಗದ್ದೆಯಲ್ಲಿ ಶ್ರಮವಹಿಸಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಶ್ರಮಿಕರಂತಂದರೆ ಯಾರು, ರೈತನೊಬ್ಬ ತನ್ನ ಹೊಲಗದ್ದೆಯಲ್ಲಿ ಶ್ರಮವಹಿಸಿ ಆಹಾರ ಧಾನ್ಯಗಳು ಉತ್ಪಾದನೆ ಮಾಡ್ತಾನೆ. ಕಚ್ಚಾ ವಸ್ತುಗಳಾಗಿರ್ತಕ್ಕಂಥ ಕಬ್ಬು, ಹತ್ತಿ, ಸೆಣಬು ಇಂತಹ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾನೆ. ವಾಣಿಜ್ಯ ಬೆಳೆಗಳನ್ನು ಉತ್ಪಾದನೆ ಮಾಡ್ತಾನೆ, ಹತ್ತಿ, ಮೆಣಸು, ತೆಂಗಿನಕಾಯಿ ಇತ್ಯಾದಿ ತರಕಾರಿ. ಹೀಗೆ ರೈತ ಏನು ಮಾಡ್ತಾನಂತಂದರೆ ತನ್ನ ಹೊಲಗದ್ದೆಗಳಲ್ಲಿ ಶ್ರಮವಹಿಸಿ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡ್ತಾನೆ ಮತ್ತು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಉತ್ಪಾದನೆ ಮಾಡಿ ಕೊಡ್ತಾನೆ. ಈಗ ಸಕ್ಕರೆ ಕೈಗಾರಿಕೆಗೆ ಕಬ್ಬನ್ನು ಕೊಡ್ತಾನೆ, ಎಣ್ಣೆ ಗಿರಣಿಗಳಿಗೆ ಎಣ್ಣೆಯನ್ನು ಕೊಡ್ತಾನೆ, ಅಕ್ಕಿ ಗಿರಣಿಗಳಿಗೆ ಅಕ್ಕಿಯನ್ನು ಕೊಡ್ತಾನೆ. ಹೀಗೆ ಅವನು ಉತ್ಪಾದನೆ ಮಾಡಿ ಕೊಡ್ತಾ ಹೋಗ್ತಾನೆ. ಅವನು ಬೆಳೆದಂಥ ಹತ್ತಿಯನ್ನು ಹತ್ತೆ ಬಟ್ಟೆ ಗಿರಣಿ ಮಾಲೀಕ ಏನು ಮಾಡ್ತಾನಂದರೆ ಬಟ್ಟೆಯನ್ನಾಗಿ ಉತ್ಪಾದನೆ ಮಾಡಿ ಅದನ್ನು ಮಾರಾಟ ಮಾಡ್ತಾನೆ. ಅದನ್ನು ಲಾರಿಗಳ ಮುಖಾಂತರ ಆ ಸರಕುಗಳನ್ನು ಬೇರೆ ಬೇರೆ ಮಾರುಕಟ್ಟೆಗೆ ಸಾಗಿಸ್ತಾ ಹೋಗ್ತಾನೆ. ಹೀಗೆ ಕೃಷಿಯಲ್ಲಿ ಉತ್ಪಾದನೆ ಆದಂಥ ವಸ್ತು, ಕೈಗಾರಿಕೆಯಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳು ಇವೆರಡು ಏನಾಗ್ತಾವ್ರಿ ಅಂದರೆ ಉತ್ಪಾದನೆ ಆದ ನಂತರ ಕೆಲವು ವಸ್ತುಗಳು ಕೃಷಿಯಲ್ಲಿ ಉತ್ಪಾದನೆ ಆಗ್ತವೆ. ಆ ಕೃಷಿ ವಸ್ತುಗಳೇ ಕಾರ್ಖಾನೆಗಳಲ್ಲಿ ಉತ್ಪಾದನೆ ಆಗ್ತವೆ. ಆನಂತರ ರಸ್ತೆಗಳ ಮುಖಾಂತರ ಹೋಗಿ ಮಾರುಕಟ್ಟೆಯನ್ನು ತಲುಪ್ತವೆ. ಮಾರುಕಟ್ಟೆಯನ್ನು ತಲುಪಿದ ನಂತರ ಅಲ್ಲಿ ಜನರಿಗೆ ಆ ವಸ್ತುಗಳು ದೊರೆಯುತ್ತವೆ. ಹೀಗೆ ಒಂದು ವರ್ಷದಲ್ಲಿ ಕೃಷಿಯಲ್ಲಿ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಈ ಒಟ್ಟು ಸರಕು ಮತ್ತು ಸೇವೆಗಳ ಹಣರೂಪದ ಮೌಲ್ಯವನ್ನು ನಾವೇನಂತೀವಿ ಅಂತಂದರೆ GDP ಅಂತ ಕರಿತೀವಿ. GDP ಅಂದರೇನು, GDP ಅಂತಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಹೀಗೆ ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲಾದಂಥ ಸರಕು ಸೇವೆಗಳ ಮೌಲ್ಯವನ್ನು ಹಣದ ರೂಪದಲ್ಲಿ ಅಳೆದಾಗ ಅದನ್ನು ನಾವು GDP ಅಂತ ಕರಿತೀವಿ. ಇಂಥ GDPಯನ್ನು ದೇಶದ ಅಭಿವೃದ್ಧಿಯ ಮಾಪನವನ್ನಾಗಿ ಬಳಸ್ಕೋತೀವಿ. ದೇಶದ ಅಭಿವೃದ್ಧಿ ಹೆಚ್ಚಾಗ್ತಾ ಇದೆ ಅಂತಂದರೆ ಆ ದೇಶದ GDP ಹೆಚ್ಚಾಗ್ತಾ ಇದೆ. ಆ ದೇಶದ GDP ಕಡಿಮೆ ಇದೆ ಅಂದರೆ ಆ ಬಹುಶಃ ದೇಶದ ಆರ್ಥಿಕ ಅಭಿವೃದ್ಧಿ ಕೂಡ ಇನ್ನೂ ತುಂಬ ಕಡಿಮೆ ಇದೆ ಅಂತ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಅದಕ್ಕಾಗಿಯೇ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು, GDPಯ ಮುಖಾಂತರ ನಾವು ಒಂದು ದೇಶದ ಅಭಿವೃದ್ಧಿಯನ್ನು, ಆರ್ಥಿಕ ಅಭಿವೃದ್ಧಿಯನ್ನು ಅಳೆಯೋದಕ್ಕೆ ನಾವು ಈ GDPಯನ್ನು ಬಳಸ್ಕೊಳ್ತೇವೆ. GDP ಕನ್ನಡದಲ್ಲಿ ಇದಕ್ಕೆ ನಾವು ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ. ಇದರ ಮುಖಾಂತರ ನಾವು ಅದನ್ನು ಏನು ಮಾಡ್ತಿರ್ತೀವಿ ಅಂದರೆ ಅಳಿತಾ ಹೋಗ್ತೀವಿ. ಈ ರಾಷ್ಟ್ರೀಯ ಉತ್ಪನ್ನವನ್ನು ನಾವು ಒಟ್ಟು ದೇಶೀಯ ಉತ್ಪನ್ನವನ್ನು ಇದರೊಳಗೆ ನಾವೇನು ಮಾಡಬೇಕ್ರಿ ಅಂತಂದರೆ ವಿದೇಶಕ್ಕೆ ಮಾಡ್ತಕ್ಕಂಥ ರಫ್ತುಗಳ ಮೌಲ್ಯವನ್ನು, ವಿದೇಶದ ತರಿಸ್ಕೊಳ್ಳುವಂಥ ಆಮದು ಮೌಲ್ಯವನ್ನು ನಾವೇನು ಮಾಡಬೇಕ್ರಿ ಅಂತಂದರೆ GDPಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕು. ಅಲ್ಲಿ ನಮ್ಮ ರಫ್ತು ಹೆಚ್ಚಾಗಿದ್ದರೆ ಅದನ್ನು ಕೂಡಿಸ್ಕೋಬೇಕು. ರಫ್ತು ಹೆಚ್ಚಾಗಿತ್ತು ಅಂದರೆ ಕೂಡಿಸ್ಕೋಬೇಕು. ಆಮದು ಕಡಿಮೆ ಆಗಿತ್ತು ಅಂದರೆ ಅದನ್ನು ನಾವು ಅದರಲ್ಲಿ ಹಾಕ್ಕೊಳ್ಬೇಕು. ಅಂದರೆ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಅಂತ ಬರ್ತವೆ. ಅಂದರೆ ರಫ್ತುಗಳ ಮೌಲ್ಯ ಹೆಚ್ಚಾಗಿದ್ದರೆ ಅದನ್ನು ಕೂಡಿಸ್ಕೋಬೇಕು, ಆಮದುಗಳ ಮೌಲ್ಯ ಹೆಚ್ಚಾಗಿದ್ದರೆ ಅದನ್ನು ಕಳಿಬೇಕು ಅಂತ. ಅಥವಾ ಎರಡೂ ಸಮನಾಗಿದ್ದರೆ ನೋಡಿ, ಅದು ಎರಡೂ ಸಮನಾಗಿರ್ತಿದ್ದಾರೆ. ಆಮದು ಮತ್ತು ರಫ್ತುಗಳು ಎರಡೂ ಸಮನಾಗಿದ್ದರು ಅಂತಂದರೆ ಅದು ನಮ್ಮ GDPಯಲ್ಲಿ ಹಾಕ್ಕೊಳ್ಳುವಂಥದ್ದು ಅಷ್ಟೇ ಇರ್ತದೆ. ಹೀಗೆ ನಾವೇನು ಮಾಡ್ಬೋದು, ರಫ್ತುವಿನ ಮೌಲ್ಯ,
ಆಮದಿನ ಮೌಲ್ಯಕ್ಕಿಂತ ಹೆಚ್ಚಾಗಿರ್ಬೋದು ಅಥವಾ ಋಣಾತ್ಮಕವಾಗಿರ್ಬೋದು. ನಮ್ಮ ಆಮದಿನ ಮೌಲ್ಯ ರಫ್ತಿನ ಮೌಲ್ಯಕ್ಕಿಂತ ಹೆಚ್ಚಾಗಿರ್ಬೋದು ಅಥವಾ ಶೂನ್ಯವಾಗಿರ್ಬೋದು. ಅಂದರೆ ರಫ್ತು ಮತ್ತು ಆಮದಿನ ಮೌಲ್ಯ ಪರಸ್ಪರ ಸಮನಾಗಿರ್ಬೋದು. ವಿದೇಶಿ ವ್ಯವಹಾರಗಳಿಂದ ಗಳಿಸಿದ ಆದಾಯವನ್ನು ನಾವು ವಿದೇಶಿ ವ್ಯವಹಾರಗಳಿಂದ ಅಂದರೆ ಆಮದುಗಳಿಂದ ಮತ್ತು ರಫ್ತುಗಳಿಂದ ನಾವು ಗಳಿಸಿರುವಂಥ ಈ ಆದಾಯವನ್ನು, ವ್ಯವಹಾರಗಳಿಂದ ಬಂದಿರತಕ್ಕಂಥ ಆದಾಯವನ್ನು ಪ್ಲಸ್ ಅಥವಾ ಮೈನಸ್ ರೂಪದಲ್ಲಿ ಅವುಗಳು ಮೈನಸ್ ಮಾಡಿ ರಾಷ್ಟ್ರದ ಒಟ್ಟು ದೇಶೀಯ ಉತ್ಪನ್ನಕ್ಕೆ ಅವುಗಳನ್ನು ಸೇರಿಸ್ಬೇಕು. ನಾವು ಏನು GDP ಅಂತಿದೆಯಲ್ಲ, GDPಗೆ ನಾವು ಏನು ಮಾಡಬೇಕು ರೀ ಅಂದರೆ ಅದನ್ನು ಪ್ಲಸ್ ಮಾಡಬೇಕು. ಈಗ ರಫ್ತು ನಮ್ಮದು ಏನಾಗಿದೆ ಅಂತ ಇಟ್ಕೊಡ್ರಿ, 1000 ಕೋಟಿ ಇದೆ ಅಂತ ಇಟ್ಕೊಡ್ರಿ. ಆಮದು 800 ಕೋಟಿ ಇದೆ ಅಂತ ಇಟ್ಕೊಡ್ರಿ. ನಾವು 1000 ಕೋಟಿ ರೂಪಾಯಿ ಸರಕುಗಳನ್ನು ರಫ್ತು ಮಾಡಿದ್ದೇವೆ, 800 ಕೋಟಿ ಸರಕುಗಳನ್ನು ಆಮದು ಮಾಡ್ಕೊಂಡಿದ್ದೇವೆ. ಅಂದರೆ ಆಮದು 800 ಕೋಟಿ ಇದೆ, ರಫ್ತು 1000 ಕೋಟಿ ಇದೆ. ಅಂದರೆ ನಮ್ಮ ಉಳಿತಾಯ ಎಷ್ಟು ಆದಂಗೆ ಆಯ್ತು ರೀ? 200 ಕೋಟಿ ರೂಪಾಯಿಗಳು. 200 ಕೋಟಿ ರೂಪಾಯಿಗಳು ನಾವೇನು ಮಾಡಬೇಕ್ರಿ ಅಂದರೆ ಇದು ನಮ್ಮ GDPಯಲ್ಲಿ ಅದನ್ನು ಸೇರಿಸ್ಕೊಳ್ಬೇಕು. ಇದನ್ನು ಮಾಡೋದರಿಂದ ನಮಗೇನಾಗ್ತದಪ್ಪ ಅಂದರೆ ರಾಷ್ಟ್ರೀಯ ಉತ್ಪನ್ನ ನಮಗೆ ಕಂಡುಕೊಳ್ಳುತ್ತದೆ. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ನಮಗೇನಾಗ್ತದೆ ಅಂದರೆ ಗೊತ್ತಾಗುತ್ತದೆ. ಅದಕ್ಕೆ ಒಟ್ಟು ದೇಶೀಯ ಉತ್ಪನ್ನ ಅನ್ನುವಂಥದ್ದು ತುಂಬ ಇಲ್ಲಿ ಮಹತ್ವದ್ದು. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನಾವು ಇದನ್ನು ಹೇಳ್ತೀವಿ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟಲ್ಲಿ ಏನಾಗ್ತದೆ? ಕೃಷಿಯಲ್ಲಿ ಮಾಡಿರ್ತಕ್ಕಂಥ ಸರಕುಗಳ ಪ್ರಮಾಣ, ಕೈಗಾರಿಕೆಯಲ್ಲಿ ನಾವು ಉತ್ಪಾದನೆ ಮಾಡಿರ್ತಕ್ಕಂಥ ಸರಕುಗಳ ಪ್ರಮಾಣ, ಇವೆರಡೂ ನೋಡಿರಿ ವಸ್ತುಗಳು ಎಲ್ಲಿಂದ ಹೋಗ್ತವೆ ಅಂದರೆ ರಸ್ತೆಗಳ ಮುಖಾಂತರ ಮಾರುಕಟ್ಟೆಗೆ ಹೋಗ್ತವೆ. ಮಾರುಕಟ್ಟೆ ಜನ ಅವುಗಳನ್ನು ಕೊಳ್ತಾರೆ, ಮತ್ತು ವಸ್ತುಗಳು ಬರ್ತವೆ, ಮತ್ತು ಜನ ಕೊಳ್ತಾ ಇರ್ತಾರೆ. ಹೀಗೆ ನಮ್ಮ ಮಾರುಕಟ್ಟೆಯಲ್ಲಿ ಈ ಸರಕುಗಳು, ಸೇವೆಗಳು ಜನ ನೋಡ್ರಿ ಕೃಷಿಯಿಂದ ಕೈಗಾರಿಕೆಗೆ, ಕೈಗಾರಿಕೆಯಿಂದ ಮಾರುಕಟ್ಟೆಗೆ, ಕೃಷಿಯಿಂದ ಕೈಗಾರಿಕೆಗೆ, ಕೈಗಾರಿಕೆಯಿಂದ ಮಾರುಕಟ್ಟೆಗೆ, ಹೀಗೆ ಯಾವಾಗಲೂ ನಮ್ಮ ಸರಕುಗಳು ಮಾರುಕಟ್ಟೆಯಲ್ಲಿ ಒಂದೇ ರೀತಿಯಲ್ಲಿ ಸುತ್ತುತ್ತಾನೇ ಇರ್ತವೆ. ಹೀಗೆ ಸುತ್ತಾ ಇರ್ತವೆ. ಜೊತೆಗೆ ಸರಕು ಸೇವೆಗಳ ಮೌಲ್ಯವನ್ನು ನಾವು ಹಣದ ರೂಪದಲ್ಲಿ ಅಳೆದಾಗ ಅದೇ ನಮಗೇನಾಗುತ್ತೆ GDP ಆಗಿಬಿಡುತ್ತೆ. GDPಯನ್ನು ನಾವು ಒಳಗೆ ನಾವೇನು ಮಾಡ್ಬೇಕ್ರಿ ಅಂತಂದರೆ ಆಮದು ಮತ್ತು ರಫ್ತು ಮೌಲ್ಯಗಳನ್ನು ಸೇರಿಸಿಕೊಳ್ಳೋದ್ರಿಂದ ಇನ್ನಷ್ಟು ಅದನ್ನು ನಾವು ಚೊಕ್ಕಟ್ಟಾಗಿ ಅದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕೆ ಕೊಡುಗೆ ನೀಡುವಂಥ ಚಟುವಟಿಕೆಗಳನ್ನು ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕೆ ಕೊಡುಗೆ ಕೊಡುವಂಥ ಚಟುವಟಿಕೆಗಳನ್ನು ಆರ್ಥಿಕ ಚಟುವಟಿಕೆಗಳು ಅಂತ ಕರೀತಾರೆ. ಆರ್ಥಿಕ ಚಟುವಟಿಕೆಗಳೆಂದರೇನು ವಿದ್ಯಾರ್ಥಿಗಳೇ? ಆರ್ಥಿಕ ಚಟುವಟಿಕೆ ಎಂದರೇನು? ಆರ್ಥಿಕ ಚಟುವಟಿಕೆ ಅಂತಂದರೆ ನೋಡ್ರಿ, ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕೆ ಕೊಡುಗೆಯನ್ನು ನೀಡುವಂತಹ ಚಟುವಟಿಕೆಗಳನ್ನು ಆರ್ಥಿಕ ಚಟುವಟಿಕೆಗಳು ಅಂತ ಏನು ಮಾಡ್ತೀವಿ ನಾವು ಅದನ್ನು ಕರಿತೀವಿ. ಎಲ್ಲರೂ ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತಮ್ಮ ಸಾಮರ್ಥ್ಯಕ್ಕೆ ಆಧಾರದ ಮೇಲೆ ಸರಕುಗಳನ್ನ ಅವ್ರು ಏನು ಮಾಡ್ತಾರೆ ಅಂದರೆ ಉತ್ಪಾದನೆ ಮಾಡ್ತಾರೆ. ಅದಕ್ಕೆ ಇಲ್ಲಿ ಸರಕುಗಳು ಉತ್ಪಾದನೆ ಮಾಡೋದಕ್ಕೆ ಶ್ರಮಿಕರು ಬೇಕು ಅಂತ. ಯಾರು ಬೇಕು ಹೇಳ್ರಿ? ಶ್ರಮಿಕರು ಆರ್ಥಿಕ ಚಟುವಟಿಕೆಯಲ್ಲಿ ಭಾಗವಹಿಸೋದಕ್ಕೆ ಯಾರು ಬೇಕ್ರಿ ಅಂತಂದರೆ ಶ್ರಮಿಕರು, ವರ್ಕರ್ಸ್ ಇಲ್ಲ ಅಂದರೆ ನಾವೇನು ಉತ್ಪಾದನೆ ಮಾಡೋದು ಸಾಧ್ಯ? ಅವರೇ ನಮಗೆ ಉತ್ಪಾದನೆ ಮಾಡಿಕೊಡುವಂಥ ಶಕ್ತಿಶಾಲಿಗಳು ಅಂತ ನಾವು ಹೇಳ್ತೀವಿ. ಅದಕ್ಕೆ ಇಲ್ಲಿ ಶ್ರಮಿಕರು ಅಂತಂದರೆ ತಮ್ಮ ಸಾಮರ್ಥ್ಯದ ಆಧಾರದ ಮೇರೆಗೆ ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗುವವರನ್ನು ಶ್ರಮಿಕರು ಎಂದು ಕರೆಯಲಾಗುತ್ತದೆ. ಶ್ರಮಿಕರು ಅಂತ ಕರೀತಾರೆ. ಶ್ರಮಿಕರು ಯಾವಾಗಲೂ ಮಾರ್ಕೆಟಲ್ಲಿ ಕೆಲಸವನ್ನು ಹುಡುಕ್ತಾ ಇರ್ತಾರೆ, ಕೆಲಸವನ್ನು ಬಯಸ್ತಾ ಇರ್ತಾರೆ, ಅವರು ಕೆಲಸಕ್ಕೆ ದೊರೀತಾನೂ ಇರ್ತಾರೆ. ಇಂಥವ್ರಿಗೆ ನಾವೇನಂತೀವಿ ಅಂದರೆ ಶ್ರಮಿಕರು ಅಂತ ಕರಿತೀವಿ. ಶ್ರಮಿಕರೆಂದರೆ ಯಾರು? ನೋಡಿ, ಶ್ರಮಿಕರೆಂದರೆ ಯಾರು ಅಂತ ಕೇಳಿದರೆ ಇಲ್ಲಿ ಮಾತನ್ನು ಹೇಳ್ಬೋದು. ಶ್ರಮಿಕರು ಕಾರ್ಮಿಕ ಬಲ ಅಂದ್ರೇನು? ಒಂದು ನಿರ್ದಿಷ್ಟ ಅವಧಿಯಲ್ಲಿ ಕೆಲಸವನ್ನು ಮಾಡುವ, ಕೆಲಸವನ್ನು ಹುಡುಕುವ ಅಥವಾ ಕೆಲಸಕ್ಕೆ ದೊರೆಯುವ ಜನರನ್ನು ಶ್ರಮಶಕ್ತಿ ಅಂತ ಕರೀತಾರೆ. ಇವರನ್ನು ನಾವೇನಂತೀವಿ ಅಂದರೆ ಶ್ರಮಶಕ್ತಿ. ಒಂದು ನಿರ್ದಿಷ್ಟ ಸಮಯದಲ್ಲಿ ಕೆಲಸವನ್ನು ಮಾಡುವ, ಕೆಲಸವನ್ನು ಹುಡುಕುವ, ಕೆಲಸಕ್ಕೆ ದೊರೆಯುವಂಥ ಈ ಜನರ ಪ್ರಮಾಣವನ್ನು ನಾವೇನಂತೀವಿ ಅಂತಂದರೆ ಶ್ರಮಿಕರು ಅಂತ ಕರಿತೀವಿ. ಹಾಗಾದ್ರೆ ಅದನ್ನು ಇನ್ನೊಂದು ರೀತಿಯಲ್ಲಿ ನಾವು ಪುಸ್ತಕದ ಮುಖಾಂತರ ಹೇಳುವಾಗ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸದಲ್ಲಿ ತೊಡಗುವವರನ್ನು, ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸದಲ್ಲಿ ತೊಡಗುವವರನ್ನು ನಾವೇನೆನ್ನುತ್ತೇವೆ? ಶ್ರಮಿಕರೆಂದು ಕರೆಯುತ್ತೇವೆ. ಈ ಶ್ರಮಿಕರು ಅನೇಕ ರೀತಿ ಅವರ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಅವರು ಉದ್ಯೋಗಗಳಲ್ಲಿ ತೊಡಗಿರ್ತಾರೆ. ಯಾರು ರೈತರಾಗಿರ್ತಾರೆ, ಸಾಮಾನ್ಯ ಬುದ್ಧಿಮಟ್ಟ ಕೆಲಸವನ್ನು ಮಾಡ್ತಾ ಇರ್ತಾರೆ. ಕೆಲವು ಡಾಕ್ಟರ್ಗಳು, ಇಂಜಿನಿಯರ್ಗಳು ಇರ್ತಾರೆ. ಅವರು ತುಂಬ ವಿದ್ಯಾವಂತರಾಗಿರೋದರಿಂದ ಸಮಾಜದಲ್ಲಿ ಅವರು ಕೆಲಸದ ರೀತಿಗಳೇ ಬೇರೆಯಾಗಿರ್ತವೆ. ಆನಂತರ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ, ನ್ಯಾಯಾಂಗ ಕ್ಷೇತ್ರದಲ್ಲಿ, ಕೈಗಾರಿಕಾ ಕ್ಷೇತ್ರದಲ್ಲಿ
ಪತ್ರಿಕೋದ್ಯಮಗಳಲ್ಲಿ, ಪ್ರವಾಸೋದ್ಯಮಗಳಲ್ಲಿ, ಸಾರಿಗೆ ಸಂಪರ್ಕಗಳಲ್ಲಿ, ಹೀಗೆ ಅವರವರ ಜ್ಞಾನಕ್ಕೆ ಅನುಗುಣವಾಗಿ ಜನ ಲಕ್ಷ ಜನ ಇವತ್ತು ಏನು ಮಾಡಿದ್ದಾರೆ ಅಂದರೆ ಕೆಲಸಗಳಲ್ಲಿ ತೊಡಗಿರ್ತಾರೆ. ಹೀಗೆ ತೊಡಗಿರೋದರಿಂದ ಅವರಿಗೆ ನಾವು ಏನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತಂದರೆ, ನಾವು ಹೆಚ್ಚು ಏನು ಮಾಡ್ಬೋದು, ಅವರಿಗೆ ಉದ್ಯೋಗವನ್ನು ಕೊಟ್ಟು ಉತ್ಪಾದನೆಯನ್ನು ಕೈಗೊಳ್ಬೋದು. ಅದಕ್ಕೆ ನಮ್ಮಲ್ಲಿ ಏನಾಗ್ತೈತೆ ಅಂದರೆ, ಹಲವಾರು ಸಲ ಅವರು ನಿರಂತರವಾಗಿ ಕೆಲಸದಲ್ಲಿದ್ದರೆ ಮಾತ್ರ ಉದ್ಯೋಗಿಗಳಂತೇನಲ್ಲ. ಅವರು ಹಬ್ಬ ಹರಿದಿನ ಅಥವಾ ಸಾಂಪ್ರದಾಯಿಕವಾದಂಥ ಆಚರಣೆಗಳಿದ್ದಾಗ, ಮನೆಯಲ್ಲಿ ಶುಭ ಕೆಲಸಗಳಿದ್ದಾಗ ವಾರಗಟ್ಟಲೆ 15 ದಿವಸಗಟ್ಟಲೆ ಕೆಲಸ ಬಿಟ್ಟು ಹೋಗಿರ್ತಾರೆ. ಆಗ ಅವರು ಉದ್ಯೋಗಿಗಳ ಅಲ್ಲ ಅಂತ ಪರಿಗಣಿಸೋಕ್ಕಾಗೋದಿಲ್ಲ. ಅವರು ಸ್ವಲ್ಪ ತುರ್ತು ಪರಿಸ್ಥಿತಿಯಲ್ಲಿ ಅಥವಾ ಮನೆಯಲ್ಲಿ ಯಾವುದೇ ಅನಾನುಕೂಲದಿಂದಾಗಿ ಕೆಲಸವನ್ನು ಬಿಟ್ಟು ಹೊರಗೆ ಹೋಗಿರ್ತಾರೆ. ಅಂಥವರನ್ನು ಕೂಡ ನಾವೇನು ಪರಿಗಣಿಸಬೇಕು ಅಂತಂದರೆ ಕೆಲಸಗಾರರು ಅಂತ ಪರಿಗಣಿಸಬೇಕು. ಕೆಲಸಗಾರರು ಅಂದ್ರೆ 12 ತಿಂಗಳು ಒಂದು ದಿವಸ ಬಿಡಲಾರ್ದೆ ಕೆಲಸ ಮಾಡೋರಿಗೆ ಅಷ್ಟೇ ಕೆಲಸಗಾರರು ಅಂತೀವಿ ಅಂತ ಏನಲ್ಲ, ಕೆಲಸಗಾರರು ನೋಡ್ರಿ. ಅದಕ್ಕೆ ಹೇಳ್ತಾರೆ ಶ್ರಮಿಕ ಕೆಲವರು ಅನಾರೋಗ್ಯ, ಕಾಯಿಲೆ, ದೈಹಿಕ ಅಸಮರ್ಥತೆ, ಪ್ರತಿಕೂಲ ಹವಾಮಾನ, ಹಬ್ಬ ಹರಿದಿನಗಳು, ಸಾಮಾಜಿಕ ಅಥವಾ ಧಾರ್ಮಿಕ ಸಮಾರಂಭಗಳಿಂದಾಗಿ ಕೆಲಸದಿಂದ ಅವ್ರು ಏನು ಮಾಡ್ತಾರಂದರೆ ತಾತ್ಕಾಲಿಕವಾಗಿ ಹೊರಗೆ ಹೋಗಿರ್ತಾರೆ. ಅಂಥವರನ್ನು ಕೂಡ ನಾವು ಏನಂತ ಕರಿಬೇಕ್ರಿ ಅಂತಂದರೆ ಕೆಲಸಗಾರ ಅಥವಾ ಶ್ರಮಿಕ ಅಂತ ಅವ್ರು ಕರಿತೀವಿ. ಅವನ್ನ ನಾವೇನಂತೀವಿ ಹೇಳ್ರಿ, ಕೆಲಸಗಾರ ಅಥವಾ ಅವರನ್ನು ಶ್ರಮಿಕ ಅಂತ ಕರಿತೀವಿ. ಶ್ರಮಿಕ ಎಂದರೆ ಯಾರು? ಶ್ರಮಿಕ ಎಂದರೆ ಯಾರು? ತಮ್ಮ ತಮ್ಮ ಸಾಮರ್ಥ್ಯದ ಆಧಾರದ ಮೇಲೆ ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿರುವವರನ್ನು ಶ್ರಮಿಕರು ಅಂತ ನಾವು ಅವರನ್ನು ಸಾಮಾನ್ಯ ಕರಿತೀವಿ. ಆನಂತರ ಇನ್ನೊಂದು ಅರ್ಥದಲ್ಲಿ ಶ್ರಮಿಕರು ಅಂತ ಶ್ರಮಶಕ್ತಿ ಅಂತಂದಾಗ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಕೆಲಸವನ್ನು ಮಾಡುವ, ಕೆಲಸವನ್ನು ಹುಡುಕುವ ಮತ್ತು ಕೆಲಸಕ್ಕೆ ದೊರೆಯುವ ಜನರನ್ನು ಶ್ರಮಶಕ್ತಿ ಅಂತ ನಾವು ಅವರನ್ನು ಕರಿತೀವಿ. ಹೀಗೆ ಶ್ರಮವು ದೇಶದ ಉತ್ಪಾದನೆಯಲ್ಲಿ ಭಾಳ ದೊಡ್ಡ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಅಂತ ನಾವು ಅದನ್ನು ಹೇಳ್ಬೋದು ರೀ. ನೋಡಿರಿ, ದೊಡ್ಡ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಅದಕ್ಕೆ ಶ್ರಮವು ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕ ಆಗ್ತದೆ. ವಿದ್ಯಾರ್ಥಿಗಳೇ, ಈ ಅಧ್ಯಾಯದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಸರಿಯಾಗಿ ತಾವು ಓದ್ಕೊಡ್ರಿ. ಮತ್ತು ಇಲ್ಲಿ ನೋಡಿರಿ, ಕೆಲವೊಂದು ಉದ್ಯೋಗ ಬೆಳವಣಿಗೆ ಮತ್ತು ಇತರ ಸಮಸ್ಯೆಗಳು ಒಂದು ಪಾಠದಲ್ಲಿ ನಿಮಗೆ ಈ ಆರಿಸಿ ಬರೆಯಿರಿ ಅಂತ ಇದ್ದಾವೆ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇವೆ. ಅವುಗಳನ್ನು ಸರಿಯಾಗಿ ತಾವೇನು ಮಾಡಬೇಕು ಅಂದರೆ ಮನದಟ್ಟು ಮಾಡಿಕೊಂಡು ಅಧ್ಯಯನವನ್ನು ಮಾಡಿರಿ. ಆಮೇಲೆ ನಿಮಗೆ ಮತ್ತು ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಅಂತ ನಿಮಗೆ ನಾವು ಆನ್ಲೈನಲ್ಲಿ ಕಳಿಸ್ತೀವಿ. ಆ ಪ್ರಶ್ನೆ ಪತ್ರಿಕೆ ಮುಖಾಂತರ ನೀವು ಅಧ್ಯಯನ ಮಾಡಿದರೆ ಇನ್ನಷ್ಟು ನಿಮಗೆ ಪರೀಕ್ಷೆಯಲ್ಲಿ ಸಹಾಯಕ ಆಗ್ತದೆ. ವಿದ್ಯಾರ್ಥಿಗಳಿಗೆ ಧನ್ಯವಾದ.